AI. AI ಏನು ಸರ್? AI was first termed in 1956. Let's come to ಇನ್ನೊಂದು ಸ್ವಲ್ಪ ಮುಂದೆ ಬರೋಣ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಮುಂದೆ ಬರೋಣ. ಬೆಂಗಳೂರಿನಲ್ಲಿ ಕನ್ನಡ ಗೊತ್ತಿಲ್ಲ ಅನ್ನೋರ್ಗೆ ಏನ್ ಹೇಳ್ತೀರಾ? ನಾನು AI ಕನ್ನಡ ಕಲ್ತಿದ್ದೀನಿ, ಅವ್ರಿಗಾಗಲ್ವಾ? People still think we are real. What do you say? AI models come here. ನೀನ್ ಪ್ರಾಂಪ್ಟ್ ಬರೆದ್ರೆ ನಾನ್ ಹಾಡ್ತೀನಿ. ಒಂದು ಪ್ರಾಂಪ್ಟ್ ಕೊಟ್ಟಿದ ತಕ್ಷಣ ನನಗೆ ಲೋಗೋ ಕ್ರಿಯೇಟ್ ಆಗುತ್ತೆ. ಒಂದು ChatGPT ಯೂಸ್ ಮಾಡಿ ಲೋಗೋ ಕ್ರಿಯೇಟ್ ಮಾಡೋದು ತುಂಬಾ ಈಸಿ. ಹ್ಯೂಮನ್ ಇನ್ಸ್ಟಿಂಕ್ಟ್ ಅಂತ ಇರುತ್ತೆ. ಕಾಂಟೆಂಟ್ ಆಗಲಿ, ಎನಿ ಟೆಕ್ನಿಕಲ್ ಕ್ರಿಯೇಷನ್ ಆಗಲಿ, ಇಟ್ ಈಸ್ ಅ ವರ್ಕ್ ಆಫ್ ಹಾರ್ಟ್, ಇಟ್ ಇಸ್ ಅ ವರ್ಕ್ ಆಫ್ ಅ ಬ್ರೈನ್. AI ಇದು ಎಷ್ಟೋ ಜನ ಜಾಬ್ ಕಿತ್ಕೊಂಡ್ಬಿಡುತ್ತೆ. ಯಾರ್ಯಾರಿಗೆ ಥ್ರೆಟ್ ಆಗುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಟೆಲಿಕಾಲಿಂಗ್ ಮಾಡ್ತಾ ಇದ್ದೀರಾ ನೀವು, ದೆನ್ ಇಟ್ ಇಸ್ ಅ ಥ್ರೆಟ್. ಡೇಟಾ ಎಂಟ್ರಿ ಜಾಬ್ಸ್ ಎಲ್ಲ ಮಾಡ್ತೀರಾ, ಯುವರ್ ಜಾಬ್ಸ್ ಆರ್ ಗಾನ್. ಬೇಸಿಕ್ ಕೋಡಿಂಗ್ ಯಾರು ಮಾಡ್ತಿದ್ರಲ್ಲ ಅವರಿಗೂ ಥ್ರೆಟ್ ಇದೆ. ಇವನ್ ಬ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಇಟ್ ಈಸ್ ಗೋಯಿಂಗ್ ಟು ಬಿ ಆಟೋಮೇಟೆಡ್. ಫಿಸಿಕಲ್ ಬ್ಯಾಂಕ್ಸ್ ಇರುತ್ತಾ ಅನ್ನೋದೇ ಡೌಟು ಫ್ಯೂಚರಲ್ಲಿ. ಈಗ ನೀವು ಯಾವುದೋ ಒಂದು ಇಂಗ್ಲೀಷ್ ಟೆಕ್ಸ್ಟ್ ಕೊಟ್ಟರೆ ಸಾಕು, ನಿಮ್ಗೆ ಎಷ್ಟು ಥರ ಬೇಕು ಅಷ್ಟು ಥರ ವಾಯ್ಸ್ ಬರುತ್ತೆ ನಿಮಗೆ. Hey, what's up? Hey, how's it going? Hello. How's your day? Glad to meet you. ಎಮೋಷನ್ಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. AI ಎಮೋಷನ್ ಇಲ್ಲ. ಇನ್ನು ವಿಡಿಯೋ ಎಡಿಟರ್ಸ್ ನಿಮಗೆ ಥ್ರೆಟ್ ಅಲ್ಲ ಇದು, ಇಟ್ ಶುಡ್ ಬಿ ನಿಮಗೆ ವರ ಅನ್ಕೋಬೇಕಿದು. ನಿಮಗೆ 1.5 ಇಂದ 2 ಲಕ್ಷ ಸಂಪಾದನೆ ಮಾಡೋಷ್ಟು ತಾಕತ್ತಿದೆ. ಎಡಿಟರ್ ಜಾಬ್ ಇಸ್ ಓನ್ಲಿ ಚಾಪಿಂಗ್ ಜಾಬ್ ಅಂತ ಒಬ್ಬರು ಅಂದಿದ್ರು ನನಗೆ. ವಿತ್ ರಜನಿಕಾಂತ್ 120 ಫ್ರೇಮ್ ಪರ್ ಸೆಕೆಂಡಲ್ಲಿ ಅವ್ರು ನಡ್ಕೊಂಡು ಬರ್ತಾರೆ ಅಂದರೆ ಅದಕ್ಕೆ ಆ ಮ್ಯೂಸಿಕ್ ಹಾಕಿದ್ರೆ ಮಜಾ. ಅದು ಎಡಿಟರ್ ಕೆಪಾಸಿಟಿ. ಒಬ್ಬ ಹೀರೋ ಲೆವೆಲ್ಗಿದ್ದಾನೆ ಅಂದರೆ ಅದು ಎಡಿಟರ್ ಮಾತ್ರನೇ ಸಾಧ್ಯ. ಬಟ್ ಯಾರೂ ಸಾಧ್ಯ ಇಲ್ಲ. ಡೈರೆಕ್ಟರ್ ಏನು ಲೆವೆಲ್ ಇದೆ ಗೊತ್ತಾ, ಅಷ್ಟೇ ಲೆವೆಲ್ ಎಡಿಟರ್ ಇದೆ ಗೊತ್ತಾ. ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ನೀವು ವರ್ಕ್ ಮಾಡ್ತಿದ್ದೀರಿ. AI ನೀವು ಎಷ್ಟರ ಮಟ್ಟಿಗೆ ಬೆಳೆಸ್ಕೊಳ್ತಿದ್ದೀರಿ ಅನ್ನೋ ತಿಳ್ಕೊಬೋದು. AI ನನ್ನ ರೂಟೀನ್ ಲೈಫಲ್ಲಿ, ಫಾರ್ ಎಕ್ಸಾಂಪಲ್, ಇದು ನನ್ನ 100% ಆಫ್ ಡೇ ಅಂದರೆ ನನ್ನ 60% ಆಫ್ ಡೇನ AI ಇಂದ ಯೂಸ್ ಮಾಡ್ಕೊಳ್ತೀನಿ. AI ನಿಮ್ಮ ಜಾಬ್ ಕಿತ್ಕೊಳ್ಳಲ್ಲ, AI ಇಂದ ನಿಮ್ಮ ಕೆಲಸ ಹೋಗಲ್ಲ. ಯು ಶುಡ್ ನಾಟ್ ಬಿಕಮ್ ಇಟ್ ಅದ್ರ ಅಸಿಸ್ಟೆಂಟ್ ನೀವು ಆಗಬಾರ್ದು. AI ನಿಮ್ಮ ಅಸಿಸ್ಟೆಂಟ್ ಆಗಬೇಕು. ಸೊ ಆ ಥರ ಯೂಸ್ ಮಾಡ್ಕೊಳ್ಳಿ AI-ನ. AI ನೀವೇನು ನೋಡ್ತಿದ್ದೀರಾ, ಇಟ್ ಇಸ್ ನಾಟ್ ಆ್ಯಕ್ಚುಲಿ AI, ಇಟ್ ಈಸ್ ಜಸ್ಟ್ ಸ್ಕ್ರ್ಯಾಚ್ ಅಂತ ಗೊತ್ತಾ. ಸರ್ ಇದನ್ನೇ ಕೆಲವರು ತಡ್ಕೊಳಕ್ಕಾಗಲ್ಲ ಅಂತ ಹೇಳೋರಿದ್ದಾರೆ. ಇಟ್ ಈಸ್ ಜಸ್ಟ್ ಅ ಸ್ಕ್ರ್ಯಾಚ್ ನೀವೇನು ನೋಡ್ತಿರೋದು. ನಾನು ಆ್ಯಕ್ಚುಲಿ ಹೇಳ್ತೀನಿ ವೈ ವಾಸ್ AI ಡಿಸ್ಕವರ್ಡ್ ಅಂತ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಇವತ್ತು ನಮ್ಮ ಜೊತೆಗಿರುವಂಥವ್ರು 6 ಲ್ಯಾಂಗ್ವೇಜು 18 ಚಾನಲ್ಸ್ನ ಕ್ರಿಯೇಟಿವ್ ಡೈರೆಕ್ಟರ್ ನಮ್ಮ ಜೊತೆಗಿದ್ದಾರೆ. ಅಷ್ಟೇ ಅಲ್ಲ, ಈತ ಎಡಿಟೋರಿಯಲ್ ಸ್ಪೆಷಲಿಸ್ಟ್, ಗ್ರಾಫಿಕ್ಸ್ ಕೂಡ ಮಾಡ್ತಾರೆ, ಸ್ಕ್ರಿಪ್ಟ್ಸ್ ಕೂಡ ಮಾಡ್ತಾರೆ, ಅಷ್ಟೇ ಕೂಡ ಡೈರೆಕ್ಷನ್ ಕೂಡ ಮಾಡ್ತಾರೆ. ನಮಗೆಲ್ಲರಿಗೂ ಕೂಡ ಕ್ರಿಯೇಟಿವ್ ಡೈರೆಕ್ಟರ್ ಆಗಿರುವಂಥ ಅವಿನಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಸಿಕ್ಕಿದ್ದಕ್ಕೆ. ನೀವು ಹತ್ರ 1 ತಿಂಗಳಿಂದ ಇಬ್ಬರು ಫಾಲೋಅಪ್ಪಲ್ಲಿ ಇದ್ದು ಇವತ್ತು ಸಿಕ್ಕಿದ್ರಿ. ಸರ್, ಫಸ್ಟ್ ಹೇಳಿ, ಕ್ರಿಯೇಟಿವ್ ಡೈರೆಕ್ಟರ್, ಯಾಕಂದರೆ ನಿಮ್ಮ ಮುಂಚೆ ಪೋಸ್ಟ್ ಪ್ರೊಡಕ್ಷನ್ ಹೆಡ್ ಆಗಿದ್ದರೆ, ಈಗ ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದಾರೆ. ಹೌ ಟಫ್ ದ ಜಾಬ್ ಇಸ್? ಫಸ್ಟ್ ಏನೇನು ಟಾಸ್ಕ್ ಇದಾವೆ ನಿಮಗೆ ಇದರಲ್ಲಿ? ಐ ಥಿಂಕ್ ಟಫ್ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಇಟ್ ಈಸ್ ಆ್ಯಕ್ಚುಲಿ ಫನ್. ಎವ್ರಿ ಡೇ ನನಗೆ ಫನ್ ಅನಿಸುತ್ತೆ. ಬಿಕಾಸ್ ನಾನು ಈ ಫೀಲ್ಡ್ಗೆ ನಾನು ಏನು ಅಂದ್ಕೊಂಡು ಎಂಟ್ರಿ ಆಗಿದ್ನು, ಐ ವಾಂಟೆಡ್ ಟು ಬಿ ಅ ಡೈರೆಕ್ಟರ್. ಅಂದರೆ ಕಂಪ್ಲೀಟ್ ಆಗಿ ಎಂಟ್ರಿ, ನಾಟ್ ಜಸ್ಟ್ ಪೋಸ್ಟ್ ಪ್ರೊಡಕ್ಷನ್, ಗ್ರಾಫಿಕ್ ಡಿಸೈನ್ ಅಷ್ಟೇ ಇಲ್ಲ, ರೈಟಿಂಗ್ ಅಷ್ಟೇ ಇಲ್ಲ, ಕಾಂಟೆಂಟ್ ರೈಟಿಂಗ್ ಏನಿದೆಯಲ್ಲ, ನಾನು ಫಸ್ಟ್ ಕಾಂಟೆಂಟ್ ರೈಟಿಂಗ್ ಕಲ್ತಿದ್ದು ಅಲ್ಲಿ. ಸೊ ಸೆಕೆಂಡು, ನಂಗೆ ಎಡಿಟಿಂಗ್ ಸ್ವಲ್ಪ ನಾಲೆಜ್ ಬೇಕಾಗಿತ್ತು. ಸೊ ದೆನ್ ಐ ಜಾನ್ ಮತ್ತೆ ನ್ಯೂಸ್ ಚಾನಲಲ್ಲಿ ಎಡಿಟರ್ ಆಗಿ ಜಾಯ್ನ್ ಆದೆ. ಸೊ ನನಗೆ ಅಲ್ಲಿ ಎಡಿಟಿಂಗ್ ನಾಲೆಜ್ ಶುರು ಆಯಿತು. ಸೊ ಇನ್ ಬಿಟ್ವೀನ್ ನಾನು ಫೋಟೋಗ್ರಫೀಸು ಅದು ಎಲ್ಲ ಮಾಡ್ತಿದ್ದೆ. ಸೊ ಅಲ್ಲಿ ಗ್ರಾಫಿಕ್ ಡಿಸೈನು ಪ್ಲಸ್ ಎಡಿಟಿಂಗು ಪ್ರತಿಯೊಂದು ಬೇಕಾಗಿತ್ತು. ಸೊ ಅಲ್ಲಿ ನಾನು ಗ್ರಾಫಿಕ್ ಡಿಸೈನು ಮತ್ತು ಎಡಿಟಿಂಗ್, ಫ್ಯೂ ಮೋರ್ ಎಡಿಟಿಂಗ್ ಸ್ಕಿಲ್ಸ್ನ ಕಲಿತೆ. ಇದೆಲ್ಲ ಕಲ್ತಾದ್ಮೇಲೆ ಒಂದು ಲೀಡರ್ಶಿಪ್ ಸ್ಕಿಲ್ ಅಂತ ಬೇಕಾಗುತ್ತೆ. ಹೇಗೆ ಒಂದು ಟೀಮ್ ಮ್ಯಾನೇಜ್ ಮಾಡಬೇಕು. ನೀವು ಒಂದು ಸಿನಿಮಾ ಡೈರೆಕ್ಟರ್ ಆದರೆ ನೋಡಿ, ಎಂಟೈರ್ ಸೆಟ್ಟನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಸೊ ಕಂಪ್ಲೀಟ್ ಅವ್ರು ಹೇಗೆ ಮಾಡ್ತಾರೆ, ಇಟ್ ಈಸ್ ಅ ಲೀಡರ್ಶಿಪ್ ಸ್ಕಿಲ್. ಸೊ ಆ ಲೀಡರ್ಶಿಪ್ ಸ್ಕಿಲ್ಗೆ ನಾನು ಜಾಯ್ನ್ ಆಗಿದ್ದು ಆ್ಯಸ್ ಅ ಪೋಸ್ಟ್ ಪ್ರೊಡಕ್ಷನ್ ಲೀಡ್ ಆಗಿ. ಅಗೇನ್ ಇಟ್ ಈಸ್ ಸ್ಟಿಲ್ ಲರ್ನಿಂಗ್ ಪ್ರೊಸೆಸ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಸೇರಿ ನಾನು ಇವತ್ತು ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ. ಸರ್, ಓವರಾಲ್ ಎಕ್ಸ್ಪೀರಿಯನ್ಸ್ ಕೇಳೋದಾಯ್ತು ಅಂದರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್? ಈಗ ನೀವು ಎಡಿಟರಾಗೂ ಮಾಡಿದ್ದೀರಿ, ರಿಪೋರ್ಟರ್ ಆಗಿದ್ದೀರಿ, ಇವನು ಯು ನೋ ದ ಬೆಸ್ಟ್ ಆಫ್ ಬೆಸ್ಟ್ ಕ್ಯಾಮ್ರಾ ಕೂಡ ನೀವು ಹ್ಯಾಂಡಲ್ ಮಾಡಿದ್ದೀರಿ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಸರ್ ನಿಮ್ಮದು ಈ ಫೀಲ್ಡಲ್ಲಿ? ಜಸ್ಟ್ ಇನ್ ಪೋಸ್ಟ್ ಪ್ರೊಡಕ್ಷನ್ ಮತ್ತು ವಿಡಿಯೋಗ್ರಫಿ ಮತ್ತು ಎಡಿಟಿಂಗು ಐ ಹ್ಯಾವ್ ಅರೌಂಡ್ 8 to 10 years ಆಫ್ ಎಕ್ಸ್ಪೀರಿಯನ್ಸ್. 8 to 10. ಹಾಂ, ಸೊ ಕಂಪ್ಲೀಟಾಗಿ 10 years ಆಫ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ಮೆಜಾರಿಟಿ ನನ್ನ ಎಕ್ಸ್ಪೀರಿಯನ್ಸ್ ಇರೋದು ವಿಡಿಯೋ ಎಡಿಟಿಂಗ್ ಪ್ಲಸ್ ಸಿನಿಮಾಟೋಗ್ರಫಿ. ಸೂಪರ್. ಸೊ ದಿಸ್ ಇಸ್ ಮೈ ಮೇಜರ್ ಎಕ್ಸ್ಪೀರಿಯನ್ಸ್. ಸರ್, ಮೇಜರ್ ಪ್ರಶ್ನೆ ಪ್ರತಿಯೊಬ್ಬರಿಗೂ ಪ್ರತಿದಿನ ನಮಗೆ ಕಾಡುವಂಥ ಪ್ರಶ್ನೆ ಏನು ಅಂತಂದರೆ, ಬೀಂಗ್ ಎನ್ ಈವನ್ ನಾನು ಕೂಡ ಎಡಿಟರ್ ಆಗಿ ನಾನು ಆ್ಯಂಕರ್ ಆಗಿರೋದ್ರಿಂದ ಈಗ ಒಂದು ಸರ್ಟನ್ ನಮಗೊಂದು ಕೇಳ್ತಾ ಬರ್ತಿದೆ ಸರ್, ಎ ಐ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳ್ತೀನಿ. ಹೌದು. ಇದು ಎಷ್ಟೋ ಜನ ಜಾಬ್ ಕಿತ್ಕೊಂಡ್ಬಿಡುತ್ತೆ, IT ಸೆಕ್ಟರಲ್ಲಿರೋರ್ಗೂ ಜಾಬ್ ಕಿತ್ಕೊಂಡ್ಬಿಡುತ್ತೆ. ನಮ್ಮ ಸೆಕ್ಟರ್ ಕೇಳಿದ್ರೆ ಆ್ಯಂಕರೇ ಬೇಕಾಗಿಲ್ಲ, ನೆಕ್ಸ್ಟು ಎಲ್ಲ ಅದೇ AI ಮಾಡೆಲ್ ಮಾಡ್ಕೊಂಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಫಸ್ಟ್ ನಿಮ್ಮ ಪ್ರಕಾರ ಆ್ಯಂಡ್ ಯೋರ್ ಎಕ್ಸ್ಪೀರಿಯನ್ಸ್, ನಿಮ್ಮ ಪ್ರಕಾರ AI ಏನು ಸರ್, ಏನಾಗ್ಬೋದು ಅದು? ವಾಟ್ ಈಸ್ ದ ಫ್ಯೂಚರ್? ಅಂದರೆ ನನ್ನ ಮೋಸ್ಟ್ ಆಫ್ ಮೈ ಕೆರಿಯರ್ ನನ್ನ ಪ್ರಕೃತಿ ಮಧ್ಯೆ ಬೆಳೆದವನು. ಅಲ್ಲೊಂದು ಲಾ ಇದೆ, ಅದೇ ಲಾ ಹ್ಯೂಮನ್ಸ್ಗೂ ಅಪ್ಲೈ ಆಗುತ್ತೆ. ಹಾಂ ಸರ್. ಬಿಕಾಸ್ ವಿ ಆರ್ ಪಾರ್ಟ್ ಆಫ್ ದ ನೇಚರ್. ಅಲ್ಲೊಂದು ಲಾ ಇದೆ, ಎಸ್. ಏನಂತ ಹೇಳ್ತೀವಿ, ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಗೋ ಬ್ಯಾಕ್ ಟು ದ ಪಾಸ್ಟ್. ಡೈನೋಸಾರ್ಸ್ ಇತ್ತು ಗೊತ್ತಾ ಭೂಮಿ ಮೇಲೆ? ಹೌದು. ಸೊ ದೇ ವರ್ ಡಾಮಿನೆಂಟ್. ಹೌದು. ಅಲ್ಲಿ ಮನುಷ್ಯರು ಕೂಡ ಇದ್ರು, ಅಂದರೆ ಆದಿಮಾನವರಿದ್ದರು ಹೌದು. ಆ ಟೈಮಲ್ಲಿ ಇದ್ರು ಅಲ್ವಾ. ಸೊ ಡೈನೋಸಾರ್ಗೆ ಇಟ್ ವಾಸ್ ದ ಲಾರ್ಜೆಸ್ಟ್ ಪ್ರೆಡಿಟರ್ಸ್ ಆನ್ ದ ಅರ್ತ್. ಕರೆಕ್ಟ್. ಅಲ್ಲೇನಾಯಿತು, ಯಾವತ್ತೋ ಒಂದು ದಿನ ಒಂದು ಮೀಟಿಯೋರ್ ಬಂತು, ಎಲ್ಲಿಂದನೋ ಒಂದು ಮೀಟಿಯೋರ್ ಬಂತು, ಭೂಮಿಗೆ ಅಪ್ಪಳಿಸ್ತು. ವಿಚ್ ವೇರ್ ದಟ್ ಲಾರ್ಜೆಸ್ಟ್ ಡಾಮಿನೆಂಟ್ ಹೇಳ್ತಾ ಇದ್ದೀನಿ. ಅದು ಎಂಟೈರ್ ಡೈನೋಸಾರ್ಸು, ಹ್ಯೂಮನ್ಸು ಏನೇನಿತ್ತು ಎಲ್ಲ ಇಟ್ ವಾಸ್ ಕ್ಲಿಯರ್ಡ್, ಕೊಲ್ಯಾಪ್ಸ್ ಆಯಿತು. ಏನೇನು ಸರ್ವೈವ್ ಆಗೋಕ್ಕೆ ಸಾಧ್ಯ ಅದೆಲ್ಲ ಸರ್ವೈವ್ ಆಯಿತು. ಲೆಟ್ಸ್ ಕಮ್ ಟು ಇನ್ನೊಂದು ಸ್ವಲ್ಪ ಮುಂದೆ ಬರೋಣ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಮುಂದೆ ಬರೋಣ. ದೇರ್ ವಾಸ್ ಅ ಟೈಮ್ ವೇರ್ ಏನೂ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಮೆಷಿನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ವೀಲ್ ಇನ್ವೆಂಟ್ ಆಯಿತು, ಆಯಿತಾ, ಇಂಜಿನ್ಸ್ ಇನ್ವೆಂಟ್ ಆಯಿತು. ಸೊ ಅಲ್ಲೂ ಕೂಡ ಎಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇತ್ತು ಅದೆಲ್ಲ ಕಟ್ಟಾಯಿತು. ಸೊ ನೆಕ್ಸ್ಟು ಫೋನ್ ಬಂತು, ಫಾರ್ ಎಕ್ಸಾಂಪಲ್ ರೆಫ್ರಿಜರೇಟರ್ ಬಂತು, ಎಲೆಕ್ಟ್ರಿಸಿಟಿ ಬಂತು, ಎಲ್ಲ ಪ್ರತಿಯೊಂದು ಬರೋದಕ್ಕೆ ಶುರು ಆಯಿತು. ಎಲ್ಲ ಕಡೆನೂ ಒಂದೊಂದು ಇನ್ವೆನ್ಷನ್ ವಾಸ್ ಡನ್. ಓಕೆ. ಸೊ ಇಟ್ ಡಸಂಟ್ ಮೀನ್ ಹ್ಯೂಮನ್ ಎಕ್ಸ್ಟೆಂಟ್ ಆಗೋಗ್ತಾರೆ ಅಂತಲ್ಲ, ಹ್ಯೂಮನ್ ಅದ್ರ ಜೊತೆ ಅಡ್ಯಾಪ್ಟ್ ಆಗಿ ಬಂದಿದ್ದಾರೆ. ಓಕೆ. ಸೊ AI ಇಸ್ ಸಮಥಿಂಗ್ ಲೈಕ್ ದಟ್. ಓಕೆ. ಲೆಟ್ಸ್ ಸೇ ಈಗ AI ಕೂಡ ಅದೇ ಥರ ಒಂದು ಹೊಸ ಇನ್ವೆನ್ಷನ್ ದೇ ಹ್ಯಾವ್ ಮೇಡ್, ಆ್ಯಂಡ್ ಇಟ್ ವಾಸ್ ನಾಟ್ ಇನ್ವೆಂಟೆಡ್ ನಾವು. ಇದು ನಿನ್ನೆ ಮೊನ್ನೆ ಇಲ್ಲ 2020 ಶುರುವಾಗಿದ್ದ ಒಂದು ಇದೆಲ್ಲ ಟ್ರೆಂಡ್ ಅಲ್ಲ ಇದು. ಸೊ ದಿಸ್ ವಾಸ್ ಸ್ಟಾರ್ಟೆಡ್ ಇನ್ 1956. AI ವಾಸ್ ಫಸ್ಟ್ ಟರ್ಮ್ಡ್ ಇನ್ 1956 ಇನ್ ಅನ್ ಅಮೇರಿಕನ್ ಲ್ಯಾಬಲ್ಲಿ ಶುರುವಾಗಿದ್ದು. ಸೊ ಸೈಂಟಿಸ್ಟ್ 1956 ಥಿಂಕ್ ಮಾಡಿದ್ರೆ, ಇಮ್ಯಾಜಿನ್ ದಟ್ ಹಸ್ ಕಮ್. ಅದಕ್ಕೂ ಒಂದು ಎವಲ್ಯೂಷನ್ ಆಗಿದೆ. ಸೊ ನಾವು 2015 ಟೈಮ್ಗೆ ನಿಮಗೆ ಸಿರಿ ಎಲ್ಲ ಬಂತು, ಶುರು ಆಯಿತು ಐಫೋನಲ್ಲಿ. ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ಕೇಮ್ ಇನ್. ಸೊ ಲೈಕ್ ಹೇಗಂದರೆ ಈಗ ಒಂದು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿತ್ತು ಕಂಪ್ಲೀಟಾಗಿ, ಇವಾಗ ಅದು ಡೀಪ್ ಲರ್ನಿಂಗ್ ಅಂತ ಏನು ಹೇಳ್ತೀವಿ, ಇಟ್ ಹಾಸ್ ಇಂಪ್ರೂವ್ಡ್ ಅ ಲಾಟ್. ಅವಾಗ ಕಂಪೇರ್ ಮಾಡಿದ್ರೆ, ಲೈಕ್ 15 ಕಂಪೇರ್ ಮಾಡಿದ್ರೆ 2020 ಅಷ್ಟರಲ್ಲಿ ದರ್ ಲಾಟ್ ಆಫ್ ಲರ್ನಿಂಗ್. ಸೊ ಸಿನ್ಸ್ ಕಂಪ್ಯೂಟರ್ಸ್ ಕೂಡ ತುಂಬ ಎಕ್ವಿಪ್ಡ್ ಆಗಿರೋದ್ರಿಂದ, ತುಂಬ ಈಗ ಅಡ್ವಾನ್ಸ್ಡ್ ಆಗಿರೋದ್ರಿಂದ, ಸೊ ಲರ್ನಿಂಗ್ ಫ್ಯಾಕ್ಟರ್ ಅನ್ನೋದೇನಿದೆ AI ತುಂಬ ಚೆನ್ನಾಗಿ ಬಂದಿದೆ. ಓಕೆ. ಸೊ ನಾನು ಹೇಳೋದು, AI ನಿಮ್ಮ ಜಾಬ್ ಕಿತ್ಕೊಳ್ಳಲ್ಲ, AI ನಿಮ್ಮ ಕೆಲಸ ಹೋಗಲ್ಲ. AI ಯಾರು ಕಲ್ತಿರ್ತಾರೆ ಅವ್ರು ನಿಮ್ಮ ಕೆಲಸ ಕಿತ್ಕೋತಾರೆ. ಓಕೆ. ಇದು ಚೆನ್ನಾಗಿದೆ. AI ಜಾಬ್ ಹೋಗಲ್ಲ, AI ಯಾರು ಕಲ್ತಿರ್ತಾರೆ ಅವರಿಂದ ನಿಮ್ಮ ಜಾಬ್ ಹೋಗುತ್ತೆ. ಆ್ಯಂಡ್ ನಾನು ಅವಾಗಲೇ ಹೇಳಿದೆ, ಡೈನೋಸಾರ್ದು ಎಕ್ಸಾಂಪಲ್ ಕೊಟ್ಟಿದ್ದೆ. ಅದಕ್ಕೆ ಸರ್ವೈವ್ ಆಗಬೇಕು ಅನ್ನೋ ಇನ್ಸ್ಟಿಂಕ್ಟು ಪ್ರತಿಯೊಬ್ಬ ಹ್ಯೂಮನಲ್ಲೂ ಬೈ ನೇಚರ್ ಅದು ಎಂಬೆಡೆಡ್ ಆಗಿರುತ್ತೆ. ನಮ್ಮ DNA ಇದೆ ಅದು, ಹೇಗೆ ಸರ್ವೈವ್ ಆಗಬೇಕು ಅನ್ನೋದನ್ನು. ಇಫ್ ಯು ನೋ ಹೌ ಟು ಸರ್ವೈವ್ ದೆನ್ ಯು ವಿಲ್ ಸರ್ವೈವ್. ಇಫ್ ಯು ಡೋಂಟ್ ನೋ, ನೀವು ಅದ್ರ ಜೊತೆ ಅಡ್ಯಾಪ್ಟ್ ಆಗಿಲ್ಲ ಅಂದರೆ ದೆನ್ ಯು ಆರ್ ಗಾನ್, ಯು ಆರ್ ಎಕ್ಸ್ಟಿಂಕ್ಟ್, ಜಸ್ಟ್ ಲೈಕ್ ದ ಡೈನೋಸಾರ್ಸ್. ಓಕೆ. ಸೊ ನಿಮ್ಮ ಪ್ರಕಾರ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಕೆಲಸ ಹೋಗೋದು ಗ್ಯಾರಂಟಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಅಪ್ಗ್ರೇಡ್ ಯುವರ್ಸೆಲ್ಫ್. ಹೌದು, AI ಈಸ್ ಯು ಶುಡ್ ಟ್ರೀಟ್ ಇಟ್ ಲೈಕ್ ಸಮಥಿಂಗ್. ಈಗ ಫಾರ್ ಎಕ್ಸಾಂಪಲ್ ರುಟೀನ್ ಟಾಸ್ಕ್ಗಳು ಏನಿರುತ್ತೆ ನಿಮಗೆ, ಸೊ ಅದನ್ನೆಲ್ಲ ಕಟ್ ಡೌನ್ ಮಾಡೋದಕ್ಕೆ AI ಯೂಸ್ ಮಾಡ್ಕೊಳ್ಳಿ. ಸೊ ಎನ್ಶೋರ್ ಇಟ್ ಇಸ್ ಲೈಕ್ ಯುವರ್ ಅಸಿಸ್ಟೆಂಟ್. ಯು ಶುಡ್ ನಾಟ್ ಬಿಕಮ್ ಇಟ್ ಅದ್ರ ಅಸಿಸ್ಟೆಂಟ್ ನೀವು ಆಗಬಾರ್ದು, AI ನಿಮ್ಮ ಅಸಿಸ್ಟೆಂಟ್ ಆಗಬೇಕು. ಸೊ ಆ ಥರ ಯೂಸ್ ಮಾಡ್ಕೊಳ್ಳಿ AI. ದೆನ್ ಡೆಫಿನೆಟ್ಲಿ ದರ್ ಇಸ್ ಅ ವೆರಿ ಗುಡ್ ಫ್ಯೂಚರ್. ಸರ್, ಫ್ರಮ್ ಯುವರ್ ಆಸ್ಪೆಕ್ಟ್ ಈಗ ಹೇಳಿ, ದ ಫಸ್ಟ್ ಹೊಡೆತ ಬೀಳೋದೇ ಈ ವಾಯ್ಸ್ ಓವರ್ ಆರ್ಟಿಸ್ಟ್ಗಳಿಗೆ ಸರ್. ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ವಾಯ್ಸ್ ಓವರ್ ಅಸಿಸ್ಟೆಂಟ್ಸ್ಗಳು, ಸುಮಾರು ಬಂದ್ಬಿಟ್ಟಿದ್ದಾವೆ. ಈಗ ನೀವು ಯಾವುದೋ ಒಂದು ಇಂಗ್ಲೀಷ್ ಟೆಕ್ಸ್ಟ್ ಕೊಟ್ಟರೆ ಸಾಕು, ನಿಮ್ಗೆ ಎಷ್ಟು ಥರ ಬೇಕು ಅಷ್ಟು ಥರ ವಾಯ್ಸ್ ಬರುತ್ತೆ ನಿಮಗೆ. ಐ ಥಿಂಕ್ ಫ್ರಮ್ ಮೈ ಸೈಡ್ ಐ ಟೆಲ್ ಯು ದ್ಯಾಟ್ ಕನ್ನಡನ ರಿಪ್ಲೇಸ್ ಮಾಡೋಕ್ಕೆ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವು ಮಾತಾಡುವಂತಹ ಭಾಷೆ ಅಕಾರ ಹಕಾರ ಆಗಿರ್ಬೋದು, ಆ ರಿಪ್ಲೇಸ್ ಮಾಡೋಕ್ಕೆ ಆಗ್ಬಹುದೇನೋ ಫ್ಯೂಚರಲ್ಲಿ, ಬಟ್ ರೈಟ್ ನೌ ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ಫಸ್ಟ್ ಕೆಲಸ ಕಿತ್ಕೊಳ್ಳೋದೇ AI ಬಂದರೆ ಏನಾದರೂ, ಈಗ ಆಲ್ರೆಡಿ ಬಂದು ಆಗೋಗಿದೆ, ವಾಯ್ಸ್ ಓವರ್ ಆರ್ಟಿಸ್ಟ್ ಕಿತ್ಕೊಳ್ಳೋದು, ಅವ್ರಿಗೆ ಏನು ಅಪ್ಗ್ರೇಡ್ ಆದರೆ ನಿಮ್ಮ ಪ್ರಕಾರ ಒಳ್ಳೇದು ಸರ್? ನನ್ನ ಫಸ್ಟ್ ಪಾಯಿಂಟ್ ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ನಾವು ಆವಾಗಲೇ ಹೇಳಿದೆ, AI ಆ್ಯಕ್ಚುಲಿ ಕೆಲಸ ಕಿತ್ಕೊಳ್ಳಲ್ಲ. ಕರೆಕ್ಟ್. AI ಯಾರು ಯೂಸ್ ಮಾಡ್ತಿದ್ದಾರೆ ಅವ್ರು ನಿಮ್ಮ ಕೆಲಸ ಕಿತ್ಕೊಳ್ಳೋಕೆ ಶುರು ಮಾಡ್ತಾರೆ. ಕ್ಲಿಯರ್. ಸೊ ದಟ್ ಪಾಯಿಂಟ್ ಲೆಟ್ಸ್ ಮೇಕ್ ಇಟ್ ವೆರಿ ಕ್ಲಿಯರ್. ಒಂದು, ಈಗ ವಾಯ್ಸ್ ಓವರ್ ಆರ್ಟಿಸ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವಾಯ್ಸ್ ಓವರ್ ಇಸ್ ಅಗೇನ್, ಈಗ ನಂದೊಂದು ಮಾಡ್ಯುಲೇಷನ್ ಇದೆ ಅಲ್ವಾ, ಹೌದು,
ಇನ್ನೊಂದೊಂದು ಮಾಡ್ಯುಲೇಷನ್ ಇದೆ, ಆ ಮಾಡ್ಯುಲೇಷನ್ನು ಎಷ್ಟು ಬೇಕು. ಈಗ ನಾನು ಹೈ ಪಿಚ್ಚಲ್ಲಿ ಮಾತಾಡಬೇಕು, ಲೋ ಪಿಚ್ಚಲ್ಲಿ ಮಾತಾಡಬೇಕು, ಒಂದು ಎಮೋಷನ್ ಕ್ರಿಯೇಟ್ ಮಾಡಬೇಕು. ಒಂದು ಎಕ್ಸ್ಟೆಂಟ್ವರೆಗೂ ಎ ಐ ಮಾಡ್ಬೋದು, ನಾಟ್ ಕಂಪ್ಲೀಟ್ಲಿ. ದೇ ಕಾಂಟ್ ಫೀಲ್ ಮಾಡಿ ಮಾತಾಡು ಅಂದರೆ ಆಗಲ್ಲ. ಎ ಐ ಎಮೋಷನ್ ಇಲ್ಲ, ಇನ್ನು ಎಮೋಷನ್ ಇಲ್ಲ. ಎಮೋಷನ್ ಇನ್ನೂ ಕ್ರಿಯೇಟ್ ಆಗಿಲ್ಲ. ಎಕ್ಸಾಕ್ಟ್ಲಿ. ನೀವು ಫಾರ್ ಎಕ್ಸಾಂಪಲ್ ರಜನಿಕಾಂತ್ ರೋಬೋ ಮೂವಿನಲ್ಲಿ ಹೌದು. ಸ್ಟಾರ್ಟಿಂಗ್ ಇನಿಷಿಯಲಿ ಒಂದು ಆ ರೋಬೋಟ್ ಬಂದಾಗ ಏನಾಗುತ್ತೆ, ಅದಕ್ಕೇನು ಎಮೋಷನ್ಸ್ ಇರಲ್ಲ. ಎಮೋಷನ್ಸ್ನ ನೀವು ಯಾವಾಗ ಫೀಡ್ ಮಾಡ್ತೀರಾ ಲ್ಯಾಂಗ್ವೇಜಲ್ಲಿ, ದೆನ್ ಯುವರ್ ಜಾಬ್ ಇಸ್ ಇನ್ ಟ್ರಬಲ್. ಸೊ ಆ್ಯಸ್ ಆಫ್ ನೋ ಎಮೋಷನ್ ಇಸ್ ನಾಟ್ ಫೆಡ್. ಟ್ರೈ ಮಾಡ್ತಿದ್ದಾರೆ ಎಮೋಷನ್ನ ಫೀಡ್ ಮಾಡೋಕ್ಕೆ, ಆದಷ್ಟು ಹ್ಯೂಮನ್ ಟಚ್ ಎಷ್ಟು ಕೊಡೋದಕ್ಕೆ ಟ್ರೈ ಮಾಡ್ತಾರೆ, ಅದನ್ನೆಲ್ಲ ಟ್ರೈ ಮಾಡ್ತಾರೆ. ಬಟ್ ಆ್ಯಸ್ ಅ ವಾಯ್ಸ್ ಆರ್ಟಿಸ್ಟ್ ನಾನು ಹೇಳ್ತಿರೋದು, ವೈ ಡು ಯು ಕನ್ಸಿಡರ್ ಓನ್ಲಿ ಯುವರ್ ಸೆಲ್ಫ್ ಆ್ಯಸ್ ಬರೀ ವಾಯ್ಸ್ ಆರ್ಟಿಸ್ಟ್ ಅಂತ ಯಾಕೆ ಅಂದ್ಕೊಳ್ತೀರಾ? ಬೇರೆ ಹುಡುಕಿ ಆ ಫೀಲ್ಡಲ್ಲಿ ಏನೇನಿದೆ. ಈಗ ವಾಯ್ಸ್ ಆರ್ಟಿಸ್ಟ್ ಪಕ್ಕದಲ್ಲಿ ಬೇರೆ ಏನೋ ಇರುತ್ತೆ, ಇನ್ನೊಂದು ಕರೆಕ್ಟ್, ಬೇರೆ ಏನೋ ಇನ್ನೊಂದು ಮಾಡ್ಬೋದು. ಎ ಐ ಕ್ರಿಯೇಟ್ ಮಾಡ್ಕೊಂಡು ವೀಡಿಯೋಸ್ ಮಾಡಿ, ಅದಕ್ಕೆ ವಾಯ್ಸಸ್ ಕೊಡಿ, ಆಯಿತಾ? ನಿಮ್ಮದೇ ವಾಯ್ಸ್ ಜನ್ರೇಟ್ ಮಾಡಿ ಎ ಐಗೆ ಕೊಡಿ. ನನ್ನ ನೋನ್ ಸರ್ಕಲಲ್ಲಿ ತುಂಬ ಜನ ಈಗ ಆಲ್ರೆಡಿ ಇಂಡಿಯಾಸ್ ಫಸ್ಟ್ ಇಂಗ್ಲೀಷ್ ವಾಯ್ಸ್ ಓವರ್ಸ್ನ ಕೊಟ್ಟಿದ್ದಾರೆ. ಅಂದರೆ ಇಂಡಿಯನ್ ಆ್ಯಕ್ಸೆಂಟ್ ಇರೋವಂಥ ವಾಯ್ಸ್ ಓವರ್ಸ್ನ ಎ ಐಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ. ಹಾಂ, ಸೊ ಹಿಂದಿ ಆ್ಯಕ್ಸೆಂಟ್ ಇರೋದು ಕೊಟ್ಟಿದ್ದಾರೆ, ಕನ್ನಡ ಆ್ಯಕ್ಸೆಂಟ್ ಇರೋದು ಕೊಟ್ಟಿದ್ದಾರೆ. ಓಕೆ. ಇಟ್ ಡಸಂಟ್, ಇವತ್ತಿಗೆ ನಾವು ಕನ್ನಡ ಎಷ್ಟು ನೀಟಾಗಿ ಮಾತಾಡ್ತಾ ಇದ್ದೀವಿ, ಇಷ್ಟು ಶುದ್ಧ ಕನ್ನಡ ಮಾತಾಡೋಕ್ಕಾಗದೇ ಇರ್ಬೋದು, ಬಟ್ ಫ್ಯೂಚರಲ್ಲಿ ಆಗುತ್ತೆ ಅದು. ಇಟ್ ಇಸ್ ದೇರ್, ದರ್ ಇಸ್ ಆಪ್ಷನ್. ಆ ಥರದೊಂದು ಈಗ ಕಲೋಕಿಯಲ್ ಕನ್ನಡ ಆಗಿರ್ಬೋದು, ಈಗ ಉತ್ತರ ಕರ್ನಾಟಕದ ಕನ್ನಡ ಆಗಿರ್ಬೋದು, ಇಲ್ಲ ನಮ್ಮ ಮಂಡ್ಯ ಭಾಷೆ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಪ್ರತಿಯೊಂದ್ರದ್ದು ಅದೇ ಒಂದು ನೇಟಿವಿಟಿ ಇದೆ. ಎಲ್ಲ ನೇಟಿವಿಟಿನೂ ಕಾಪಿ ಮಾಡೋಕ್ಕೆ ಚಾನ್ಸಸ್ ಇದೆ. ಓಕೆ, ಕರೆಕ್ಟ್. ಬಟ್ ನಾವು ಒಂದು ಹೇಳ್ತೀನಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎ ಐ ಕಾಪಿ ಮಾಡೋಕ್ಕೆ ಸಾಧ್ಯ ಅಷ್ಟೇ, ಇಮಿಟೇಟ್ ಮಾಡೋಕ್ಕೆ ಸಾಧ್ಯ ಅಷ್ಟೇ, ಯಾವುದೋ ಒಂದು ಟ್ರೆಂಡನ್ನು ಫಾಲೋ ಮಾಡೋಕ್ಕೆ ಸಾಧ್ಯ ಅಷ್ಟೇ. ಬಟ್ ಇಟ್ ಕೆನಾಟ್ ಬಿ ಯು. ಅದು ಯು ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅದು ಯು ಹ್ಯಾವ್ ಟು ಬಿಕಮ್, ಅದನ್ನೇ ನಾನು ಫಸ್ಟ್ ಪಾಯಿಂಟ್ ಹೇಳಿದ್ದು. ಯು ಹ್ಯಾವ್ ಟು ಬಿಕಮ್, ನೀವು ಎ ಐನ ಲೀಡ್ ಮಾಡೋಂಗಿರಬೇಕು, ಇಟ್ ಶುಡ್ ನಾಟ್ ಲೀಡ್ ಯು. ಎಕ್ಸಾಕ್ಟ್ಲಿ. ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಎ ಐ ವಾಯ್ಸ್ ಓವರ್ ಕಿತ್ಕೊಳ್ಳುತ್ತೆ ಅನ್ನೋ ಆಲೋಚನೆಯಲ್ಲಿ ಯಾರನ್ನ ಇದ್ದರೆ, ಎ ಐ ಕ್ಯಾನ್ ಗಿವ್ ದ ವಾಯ್ಸ್ ಓವರ್. ಎ ಐ ಕ್ಯಾನ್ ಡೂ ವಾಟ್ ಎವರ್ ದೇ ಇನ್ಬಿಲ್ಟೆಡ್, ಬಟ್ ಎಮೋಷನ್ನ ಕ್ರಿಯೇಟ್ ಮಾಡೋಕ್ಕಂತೂ ಸದ್ಯಕ್ಕಿಲ್ಲ. ಆಮೇಲೆ ಒನ್ ಮೋರ್ ಥಿಂಗ್, ಈಗ ಬೇಸಿಕ್ ವಾಯ್ಸ್ ಓವರ್ಸ್ ಇರುತ್ತೆ. ಹೌದು. ಸೊ ಇದನ್ನೆಲ್ಲ ಡೆಫಿನೆಟ್ಲಿ ಕಿತ್ಕೊಳ್ಳುತ್ತೆ. ಐ ಡೋಂಟ್ ಸೇ ನೆಗೆಟಿವ್, ಪಾಸಿಟಿವ್ ಮಾತ್ರ ಇದೆ. ಅಂದರೆ ಇದರಿಂದ ಪ್ಲಸ್ ಪಾಯಿಂಟ್ ಆಗಿರೋ ಜಾಸ್ತಿ ಜನನೂ ಇದ್ದಾರೆ ಸರ್. ಅಂದರೆ ನೀವು ಹೇಳಿದಾಗೆ ಯೂಟ್ಯೂಬ್ ಚಾನಲ್ಸ್ಗಳು ಮಾಡಿರೋರು ಇದ್ದಾರೆ. ಪಾಪ ಕೆಲವರಿಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬರಲ್ಲ, ಅವ್ರಿಗೆಲ್ಲ ಇದೆಲ್ಲ ತುಂಬ ಯೂಸ್ ಆಗಿದ್ದಾವೆ. ಬಟ್ ಇಫ್ ಯು ಥಿಂಗ್ಸ್ ದಟ್ ನೀವೊಂದು ಸಿನಿಮಾಗೆ ನೀವು ಡಬ್ಬಿಂಗ್ ಆರ್ಟಿಸ್ಟಾಗಿ ಹೋದರೆ, ಸೀರಿಯಲ್ಗೆ ಡಬ್ಬಿಂಗ್ ಆರ್ಟಿಸ್ಟು, ಅದೊಂದು ವೆಬ್ ಸೀರೀಸ್ ಡಬ್ಬಿಂಗ್ ಆರ್ಟಿಸ್ಟ್, ಅದನ್ನು ಚಾನ್ಸೇ ಇಲ್ಲ, ಸದ್ಯಕ್ಕಿಲ್ಲ. ಎನಿವೇರ್ ರುಟೀನ್ ಜಾಬ್ಸ್ ಇರುತ್ತೆ ಗೊತ್ತಾ, ಸಿಂಪಲ್ ವಾಯ್ಸ್ ಓವರ್ಸ್. ಈಗೆಲ್ಲೋ ಮೆಟ್ರೋದಲ್ಲಿ ಹೋಗ್ತಾ ಇದೀವಿ, ಅಲ್ಲೊಂದು ಸಿಂಪಲ್ ವಾಯ್ಸ್ ಓವರ್ ಕೊಡಬೇಕು ಅಂತ ಕಡೆ ಆಗುತ್ತೆ. ಇನ್ನು ಸೀರಿಯಲ್ಸು, ಮೂವೀಸ್ಗೆ ಇನ್ನೂ ಕಾಲಿಟ್ಟಿಲ್ಲ. ಕಾಲು ಇಡ್ಬೋದು, ಇಡ್ದೇನೂ ಇರ್ಬೋದು. ಇಟ್ ಇಸ್ ಅಗೇನ್ ಫ್ಯೂಚರ್, ಸದ್ಯಕ್ಕೆ ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ದೇರ್ ಆರ್ ಚಾನ್ಸಸ್ ಇದೆ. ಬಟ್ ಅಲ್ಲಿವರೆಗೂ ನಾನು ಹೇಳ್ತಿರೋದು, ಎನಿಥಿಂಗ್ ಯು ಡೂ, ಎ ಐ ಜೊತೆ ನೀವು ಅಪ್ಗ್ರೇಡ್ ಆಗಲೇಬೇಕಾಗುತ್ತೆ. ಇಲ್ಲಾಂದರೆ ದೆನ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಈಗ ನೀವೇ ಹೇಳ್ತಿದ್ರಿ, ನನಗೆ ನೆನ್ನೆ ಎಲ್ಲ ಒಂದು ಪ್ರಾಂಪ್ಟ್ ಕೊಟ್ಟರೆ ಸಾಕು ಚಂದನ್, ಎವ್ರಿಥಿಂಗ್ ವಿಲ್ ಬಿ ಕಮಾಂಡರ್ಸ್, ನನ್ನ ಕಡೆ ಬಂದ್ಬಿಡುತ್ತೆ, ಅದೇ ಎಡಿಟ್ ಮಾಡಿನೂ ಕೊಟ್ಬಿಡುತ್ತೆ ಅಂತ. ಸೊ ಹೌ ಟಫ್ ನೆಕ್ಸ್ಟ್ ಫಾರ್ ಫ್ಯೂಚರ್ ಇನ್ ಎಡಿಟರ್ಸ್? ಎಷ್ಟು ಟಫ್ ಆಗ್ಬೋದು, ಅಥವಾ ಅವ್ರು ಏನು ಅವ್ರು ಅಪ್ಗ್ರೇಡ್ ಮಾಡಿಕೊಂಡ್ರೆ ಒಳ್ಳೇದು? ನಾನು ಆ್ಯಕ್ಚುಲಿ ಹೇಳೋದು, ವಿಡಿಯೋ ಎಡಿಟರ್ಸ್ ನಿಮಗೆ ಥ್ರೆಟ್ ಅಲ್ಲ ಇದು. ಇಟ್ ಶುಡ್ ಬಿ ನಿಮಗೆ ವರ ಅನ್ಕೋಬೇಕಿದು. ಓಕೆ. ಎ ಐ ನಿಜವಾಗ್ಲೂ ನಿಮಗೆ ವರ. ಒಂದು ನಿಮ್ಗೆ ಎಲ್ಲಿ 3 hours ರಫ್ ಕಟ್ ಮಾಡೋ ಟೈಮ್ ಹಿಡಿತದಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡೋ ಚಾನ್ಸಸ್ ಇದೆ ಇವಾಗ. ಎಲ್ಲಿ ಪಾಸಸ್ ಇತ್ತು, ರೀಟೆಕ್ಸ್ ಇತ್ತು, ಅದನ್ನೆಲ್ಲ ರಿಮೂವ್ ಮಾಡೋ ಆಪ್ಷನ್ಸ್ ಇದೆ. ವಾಯ್ಸ್ ರೆಕಗ್ನೈಸ್ ಮಾಡಿ ಅದನ್ನ ರಿಮೂವ್ ಮಾಡೋ, ಆಟೋ ಕ್ಯಾಪ್ಷನ್ ಎಲ್ಲಿ ಮಾಡ್ತಾ ಇದ್ರಿ ಅಲ್ಲೆಲ್ಲ ಆಪ್ಷನ್ ಇದೆ. ನಾಯ್ಸ್ ರಿಮೂವ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿತ್ತು ಮೊದಲು. ಇವತ್ತು ಒಂದು ಸಿಂಪಲ್ ಅಡೋಬ್ ನಾಯ್ಸ್ ರಿಮೂವಲ್ ಟೂಲ್ ಇದೆ, ಪಾಡ್ಕಾಸ್ಟ್ ಹಾಕಿದ್ರೆ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ಸಿಗುತ್ತೆ. ಕರೆಕ್ಟ್. ಆ ಥರ ಆಪ್ಷನ್ಸ್ ಎಲ್ಲ ನೀವು ಮ್ಯಾನ್ಯಲಿ ಕೂತ್ಕೊಂಡು ಮಾಡ್ಬೇಕಾದ್ರೆ ಎಷ್ಟು ಟೈಮ್ ಕನ್ಸ್ಯೂಮ್ ಆಗ್ತಿತ್ತು. ಎಡಿಟರ್ ಜಾಬ್ ಇಸ್ ನಾಟ್ ಕಟ್ ಕಾಪಿ ಪೇಸ್ಟ್. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ನಾನು ತುಂಬ ಸರಿ ಹೇಳ್ತೀನಿ, ಎಡಿಟಿಂಗ್ ಇಸ್ ನನ್ನ ರೂಲ್ ಇದು. ಎಡಿಟಿಂಗ್ ಇಸ್ ಜಸ್ಟ್ ಕಟ್ ಕಾಪಿ ಪೇಸ್ಟ್. ಏನು ಕಟ್ ಮಾಡಬೇಕು, ಏನು ಕಾಪಿ ಮಾಡಬೇಕು, ಏನು ಪೇಸ್ಟ್ ಮಾಡಬೇಕು ಅನ್ನೋದು ಇಲ್ಲಿರಬೇಕು. ಬರೀ ನಿನ್ನ ಕಾಟಾಚಾರಕ್ಕೆ ಕಟ್ ಕಾಪಿ ಪೇಸ್ಟ್ ಮಾಡಿದ್ರೆ ದೆನ್ ಯು ಆರ್ ನಾಟ್ ಎಡಿಟರ್. ಎಕ್ಸಾಕ್ಟ್ಲಿ ಸರ್. ನಾನು ಸುಮಾರು ಕಡೆ ಹೇಳಿದ್ದೇನೆ, ಬೀಯಿಂಗ್ ಎನ್ ಎಡಿಟರ್ ನಮಗೂ ಒಂದು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಎಡಿಟರ್ ಜಾಬ್ ಈಸ್ ಓನ್ಲಿ ಚಾಪಿಂಗ್ ಜಾಬ್ ಅಂತ ಒಬ್ಬರು ಅಂದಿದ್ರು ನನಗೆ. ನಾನು ಅಂದೆ, ಡನ್, ಇಟ್ಸ್ ಎ ಚಾಪಿಂಗ್ ಜಾಬ್ ಅಲ್ಲ, ನೀವು ಬಂದು ಕುತ್ಕೊಳ್ಳಿ ಅಂದೆ. ಬಿಕಾಸ್ ಎಡಿಟರ್ ಹ್ಯಾವ್ ಎ ಕೆಪಾಸಿಟಿ. ಇವತ್ತು ರಜನಿಕಾಂತು 120 frames per second ಅವ್ರು ನಡ್ಕೊಂಡು ಬರ್ತಾರೆ ಅಂದರೆ ಅದಕ್ಕೆ ಆ ಮ್ಯೂಸಿಕ್ ಹಾಕಿದ್ರೆ ಮಜಾ. ಅದು ಎಡಿಟರ್ ಕೆಪಾಸಿಟಿ.
ಒಬ್ಬ ಹೀರೋ ಲೆವೆಲ್ಗೆ ಇದ್ದಾನೆ ಅಂದರೆ ಅದು ಎಡಿಟರ್ ಮಾತ್ರನೇ ಸಾಧ್ಯ, ಬಟ್ ಯಾರೂ ಸಾಧ್ಯ ಅಲ್ಲ. ಈವನ್ ಐ ಜಸ್ಟ್ ವಾಂಟ್ ಟೆಲ್ ಯು ಬೀಂಗ್ ಎನ್ ಎಡಿಟರ್, ನಾನು ಸರ್ ಜೊತೆ ಮಾತಾಡ್ತಿರ್ತೀವಿ, ಡೈರೆಕ್ಟರ್ ಏನು ಲೆವೆಲ್ ಇದೆ ಗೊತ್ತಾ, ಅಷ್ಟೇ ಲೆವೆಲ್ ಎಡಿಟರ್ಗಿದೆ ಗೊತ್ತಾ. ಬಟ್ ನೀವು ಯಾವುದೇ ಒಂದು ಫಿಲ್ಮ್ ಫೇರ್ ಅವಾರ್ಡ್ಗೆ ಹೋದ್ರೆ ಎಲ್ಲೂ ಕೂಡ ಸರ್ ನಾನು ಗಮನಿಸಿಲ್ಲ ಇತ್ತೀಚೆಗೆ ರಾಂಗ್ ದಿಸ್ ಥಿಂಗ್ ಸ್ಟಾರ್ಟ್ ಆಗಿದೆ. ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ದೇರ್ ವಾಸ್ ಅ ಟೈಮ್ ಎಲ್ಲಿ ಟೆಕ್ನಿಷಿಯನ್ಸ್ನ ಹೌದು ಗುರುತಿಸ್ತಿರಲಿಲ್ಲ, ಬಟ್ ಈಗ ಟೈಮ್ ತುಂಬಾ ಚೇಂಜ್ ಆಗಿದೆ, ಮೊದಲಿನ ತರ ಇಲ್ಲ. ಇವಾಗ ಇಂಡಸ್ಟ್ರಿ ಕೂಡ ಅಷ್ಟೇ, ಮೂವಿ ಇಂಡಸ್ಟ್ರಿ ಆಗಿರ್ಬೋದು, ಎನಿವೇರ್ ಕಾಂಟೆಂಟ್ ಇಂಡಸ್ಟ್ರಿ ಆಗಿರ್ಬೋದು. ಈಗ ತುಂಬಾ ಯೂಟ್ಯೂಬ್ ಚಾನಲ್ಸ್, ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಸ್ ಇಂಡಿಯಾದಲ್ಲಿ ಹೇಳ್ತೀನಿ, ಇಟ್ ಇಸ್ ರನ್ ಬೈ ಎಡಿಟರ್ಸ್. ಎಸ್ ಸರ್, ಎಕ್ಸಾಕ್ಟ್ಲಿ ಸರ್, ಐ ಟ್ರೂಲಿ ಬಿಲೀವ್ ದಿಸ್. ಒಬ್ಬನೇ ಒಬ್ಬ ಕಾಂಟೆಂಟ್ ರೈಟರ್ ಇರ್ತಾನೆ ಅಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಡಿರೆಕ್ಟೆಡ್ ಬೈ ಅ ಎಡಿಟರ್. ಅಂಡ್ ನಾನು ಹೇಳೋದು ಪ್ರತಿ ಸರಿ, ಎಡಿಟರ್ ಇಸ್ ನಾಟ್ ಜಸ್ಟ್ ಎಡಿಟರ್, ಅವನೊಬ್ಬ ಸೆಕೆಂಡ್ ಡೈರೆಕ್ಟರ್. ಎಕ್ಸಾಕ್ಟ್ಲಿ ಸರ್. ಅಂಡ್ ನೀವು ತುಂಬಾ ಮೂವೀಸ್ ನೋಡಿ ಇವತ್ತಿಗೂ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ನೋಡಿದ್ವಿ ಎಷ್ಟೊಂದು ಜನ ಡೈರೆಕ್ಟರ್ ಅವ್ರನ್ನ ಯಾವ ಲೆವೆಲ್ಗೆ ನಂಬ್ತಾರೆ ಅಂದರೆ ಎಂಟೈರ್ ಚಂಕ್ ಆಫ್ ದ ಮೂವಿನ ಅವ್ರ ಕೈಲಿ ಕೊಟ್ಬಿಟ್ಟು ಹೋಗ್ತಾರೆ. ಸ್ಟೋರಿ ಲೈನ್ನ ಡಿಸೈಡ್ ಮಾಡೋದು ಇವ್ರುಗಳೇ. ಎಷ್ಟೋ ಎಡಿಟರ್ ಸ್ಟೋರಿ ಲೈನ್ ಇವತ್ತಿಗೂ ಅವರೇ ಡಿಸೈಡ್ ಮಾಡ್ತಾರೆ. ಇನ್ನೊಂದು ವಿಷಯ ಗೊತ್ತಾ, ಎಷ್ಟೋ ಡೈರೆಕ್ಟ್ರು ಬಲ್ಕ್ ಫುಟೇಜ್ಗಳನ್ನ ತಂದಾದ್ಮೇಲೆ ಎಡಿಟರ್ಗೆ ಹೇಳ್ತಾರೆ, ದಯವಿಟ್ಟು ನಿಮ್ಗೆ ಎಲ್ಲೆಲ್ಲಿ ಬೇಡ ಅನ್ಸುತ್ತೆ ನೀವೇ ಕಟ್ ಮಾಡ್ಬಿಡಿ ಅಂತಾರೆ. ಬಿಕಾಸ್ ದೇ ಮೋಸ್ಟ್ ಟ್ರಸ್ಟ್ ಓನ್ಲಿ ಎಡಿಟರ್ಸ್. ಫುಟೇಜ್ನ ಬೇರೆ ಯಾರಿಗೂ ಕೊಡಲ್ಲ ಅವ್ರಿಗೆ ಎಕ್ಸೆಪ್ಟ್ ಎಡಿಟರ್. ಅಂಡ್ ತುಂಬಾ ಜನ ಎಡಿಟರ್ಸ್ ಡೈರೆಕ್ಟರ್ಸ್ ಕೂಡ ಆಗಿದ್ದಾರೆ. ಹೌದು ಸರ್. ಇವರು ಸಂಜಯ್ ಲೀಲಾ ಬನ್ಸಾಲಿ ಸರ್, ಹೌದು. ಸೊ ಹಿ ವಾಸ್ ಎಡಿಟರ್, ವಿಡಿಯೋ ಎಡಿಟರ್ ಆಗಿ ಇವತ್ತು ವರ್ಡ್ಸ್ ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದ ಗ್ರೇಟೆಸ್ಟ್ ಡೈರೆಕ್ಟರ್ಸ್ ಅವರು. ಬಟ್ ಯು ಸೈಡ್ ಒನ್ ಫ್ಯಾಬ್ಯುಲಸ್ ವರ್ಡ್ ಸರ್, ಎಡಿಟರ್ಗಳಿಗೆ AI ಬಂದು ತುಂಬಾ ಉಪಯೋಗ ಆಗಿದೆ. ಬಟ್ ಇದೇ ರೀತಿ ನಾನು ಇನ್ನೊಂದು ಆಸ್ಪೆಕ್ಟ್ಸಲ್ಲಿ ಕೇಳೋದಾಯ್ತು ಅಂದರೆ, ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ChatGPT ಯಾವ ಲೆವೆಲ್ಗೆ ಪೀಕಲ್ಲಿ ನಿಂತಿದೆ. ಅದು ಕಾಂಪಿಟೇಟಿವ್ ಇನ್ನೊಂದು ಅದು DeepC ಅಂತನೋ ಒಂದು ಬಂದಿದೆ. ಸರ್, ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ದಿಸ್ ಥಿಂಗ್. ಒಂದು ಪ್ರಾಂಪ್ಟ್ ಕೊಟ್ಟಿದ ತಕ್ಷಣ ನನಗೆ ಲೋಗೋ ಕ್ರಿಯೇಟ್ ಆಗುತ್ತೆ, ಒಂದು ಪ್ರಾಂಪ್ಟ್ ಕೊಟ್ಟಿದ ತಕ್ಷಣ ನನಗೆ ಒಂದು ಫೋಟೋಶಾಪ್ ಲೆವೆಲ್ ಕ್ರಿಯೇಟ್ ಆಗುತ್ತೆ ಅಂದರೆ ಹಿಂಗಾಗುತ್ತೆ ಸರ್. ನಮ್ಮ ಗ್ರಾಫಿಕ್ಸ್ ಅವ್ರ ಹತ್ರ ಕುತ್ಕೊಂಡ್ರೆ ಯು ನೋ ದಿಸ್, ನಂಗೆ ಇದು ಬೇಡ, ಈ ಪೋರ್ಷನ್ ಹಾಕಿ ನಾವು ಮಾತಾಡಲ್ಲಿ ಅದನ್ನು ನಮ್ಗೆ ಹೆಂಗೆ ಬೇಕು ಔಟ್ಪುಟ್ ತಗೊಳ್ತೀವಿ. ಓಕೆ, ಆ ಕ್ವಶನ್ ನಾನು ನಿಮ್ಗೆ ವಾಪಸ್ ಕೇಳ್ತೀನಿ ಪ್ಲೀಸ್. ಓಕೆ, ನೀವು ನಮ್ಮ ಪ್ರಸನ್ನ ಹತ್ರ ಹೋಗ್ತೀರಾ ಥಂಬ್ನೇಲ್ ಡಿಸೈನ್ ಮಾಡಿಸೋಕ್ಕೆ. ಲೆಟ್ಸ್ ಗೋ, ಇವತ್ತು ಒಂದು ಹೊಸದು ಟ್ರೈ ಮಾಡೋಣ. ChatGPTಗೆ ಹೋಗೋಣ, ನಿಮ್ಗೆ ಏನು ಬೇಕು ಕಂಪ್ಲೀಟಾಗಿ ಇನ್ಕ್ಲೂಡಿಂಗ್ ಟೆಕ್ಸ್ಟ್ ಎಲ್ಲ ಸೇರಿ ಒಂದು ಪ್ರಾಂಪ್ಟ್ ಕೊಡೋಣ. ಓಕೆ, ಐ ಗಿವ್ ಯು ವೆರಿ ಗುಡ್ ಪ್ರಾಂಪ್ಟ್. ಓಕೆನಾ, ಆ ಪ್ರಾಂಪ್ಟ್ ಕೊಡೋಣ, ನಿಮಗೆ ಸ್ಯಾಟಿಸ್ಫೈ ಆಗೋ ಥರ ಥಂಬ್ನೇಲ್ ಸಿಗುತ್ತಾ? 50-50 ಸರ್, 50-50. ಐ ಡೋಂಟ್ ಸೇ ಫುಲ್ 50. ಓಕೆ, ಲೆಟ್ಸ್ ಸೇ 50%. 50% ಸರ್. ಓಕೆ, ಕ್ಯಾನ್ 50% ನೀವೇನು ಆ 50% ಅಚೀವ್ ಮಾಡಿದ್ದೀರಾ, ಅದು ನಿಮ್ಮ ವಿಡಿಯೋ ಡ್ರೈವ್ ಮಾಡೋ ಕೆಪಾಸಿಟಿ ಇದೆಯಾ? ನೋ, ಶೋರ್ ನೋ, ಬಿಕಾಸ್ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಆಗಿರೋದ್ರಿಂದ. ಸೊ ವಾಟ್ ಇಸ್ ರಿಕ್ವೈರ್ಡ್ ಈಗ ಅಲ್ಲಿ? ರಿಕ್ವೈರ್ಡ್ ಈಸ್ ಮ್ಯಾನ್ಯುಯಲ್ ಈಸ್ ಆಬ್ವಿಯಸ್ಲಿ ಪ್ರಿಫರ್ಡ್. ಹ್ಯೂಮನ್ ಟಚ್ ಇಸ್ ರಿಕ್ವೈರ್ಡ್ ಅಲ್ಲ, ಸೊ ಅದನ್ನೇ ಹೇಳಿದ್ದು. ಫೀಲ್ ಕೊಡ್ತಾನೆ ನನಗೆ. ಸೊ ಈ ಕಾಂಬಿನೇಷನ್ ಬೇಕು. ಈಗ ಒಂದು ChatGPTನ ಯೂಸ್ ಮಾಡಿ ಲೋಗೋ ಕ್ರಿಯೇಟ್ ಮಾಡೋದು ತುಂಬಾ ಈಸಿ, ಬಟ್ ಒಂದು ಹ್ಯೂಮನ್ ಇನ್ಸ್ಟಿಂಕ್ಟ್ ಅಂತ ಇರುತ್ತೆ. ಆ್ಯಂಡ್ ಕಾಂಟೆಂಟ್ ಆಗಲಿ ಎನಿ ಟೆಕ್ನಿಕಲ್ ಕ್ರಿಯೇಷನ್ ಆಗಲಿ, ಇಟ್ ಈಸ್ ಅ ವರ್ಕ್ ಆಫ್ ಹಾರ್ಟ್, ಇಟ್ ಈಸ್ ಅ ವರ್ಕ್ ಆಫ್ ಅ ಬ್ರೈನ್. ಎಸ್, ಇಟ್ ಈಸ್ ನಾಟ್ ಜಸ್ಟ್ ಬರೀ ನೋಡೋದು ಅಷ್ಟೇ ಅಲ್ಲ, ಇಟ್ ಹ್ಯಾಪನ್ಸ್ ಹಿಯರ್, ಇಟ್ ಹ್ಯಾಪನ್ಸ್ ಹಿಯರ್. ಎಕ್ಸಾಕ್ಟ್ಲಿ ಸರ್. ಇಲ್ಲೆರಡು ವರ್ಕ್ ಆದರೆ ಮಾತ್ರ ಒಂದು ಕಾಂಟೆಂಟ್ ಕ್ರಿಯೇಟ್ ಆಗೋದು. ಎನಿಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್, ಒಂದು ಲೋಗೋ ಆಗಲಿ, ಮ್ಯೂಸಿಕ್ ಆಗಲಿ, ಎನಿಥಿಂಗ್. ಇಫ್ ಯುವರ್ ಇನ್ ಅ ಕಾಂಟೆಂಟ್ ಫೀಲ್ಡ್, ಇದೆರಡು ವರ್ಕ್ ಆಗಬೇಕು. ಓಕೆ ಸರ್, ಇನ್ ನೆಕ್ಸ್ಟ್ ಪಾರ್ಟು ಆ್ಯಂಕರ್ ಪಾರ್ಟಿಗೆ ನೋಡೋಣ ಸರ್. ನೀವು ಎಲ್ಲ ಸುಮಾರು ಡಿಸ್ಕಸ್ ಮಾಡ್ತಿರ್ತೀವಿ, ಇಲ್ಲ ಚಂದನ್ ಆ್ಯಂಕರ್ಸ್ಗಳಿಗೆ AI ಬಂದುಬಿಟ್ರೆ ಕೆಲವೊಂದು ಸಲ ಆ ಲೆವೆಲಿಗೆ ಪೀಕಿಗೆ ತೊಗೊಂಡೋಗ್ಬಿಡುತ್ತೆ ಫ್ಯೂಚರಲ್ಲಿ ಅಂತ ಹೇಳ್ತಿರ್ತೀವಿ, ನಾವು ಮಾತಾಡಿದ್ದೀವಿ. ಡಸ್ ಇಟ್ ಮೇಕ್ ಸೆನ್ಸ್ ಸರ್, AI ಕ್ಯಾನ್ ಕಿಲ್ ದ ಜಾಬ್ ಫಾರ್ ಅನ್ ಆ್ಯಂಕರ್? ಈಗ ನೀವು ಹೇಳಿದಾಗ ಅಪ್ಗ್ರೇಡ್ ಆದರೂ ಕೂಡ ನಾವು ಅಪ್ಗ್ರೇಡ್ ಆಗಿ ರೆಡಿ ಇದ್ದೀವಿ ಇವಾಗ ನಾವು ಆ್ಯಂಕರ್ಸ್. ಲೈಕ್ ಮಾಡ್ಯುಲೇಷನ್ ಆಗಿರ್ಬೋದು, ಅಥವಾ ಗೆಸ್ಟ್ಕರ್ಸ್ನ ಕೂರಿಸಿ ಮಾತಾಡೋದಾಗಿರ್ಬೋದು, ಇದು AI ಮಾಡೋಕ್ಕೆ ಸಾಧ್ಯನಾ? ಅಂದರೆ ಈಗ ನಾನು ಅವಾಗಲೇ ಹೇಳಿದೆ, ಎನಿವೇರ್ ನೀವು ಯಾವುದೇ AI ಪ್ಲ್ಯಾಟ್ಫಾರ್ಮ್ ತೊಗೊಂಡ್ರು ಇಟ್ ಕ್ಯಾನ್ ಕ್ರಿಯೇಟ್ ಯುವರ್ ಅವತಾರ್. ನಾನು AI ಕೆನಾಟ್ ಸ್ಟೀಲ್ ಯುವರ್ ಜಾಬ್. ಆ್ಯಂಕರಿಂಗ್ ಜಾಬ್ನ ಸ್ಟೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಬಟ್ ನಿಮ್ಮ ಫೇಸ್, ನಿಮ್ಮ ಅವತಾರನ ಸ್ಟೀಲ್ ಮಾಡ್ಬೋದು. ಕರೆಕ್ಟ್. ಫಾರ್ ಎಕ್ಸಾಂಪಲ್, ಈಗ ನಾನು ಯಾವುದೋ ಒಂದು ರುಟೀನ್ ಮಾಡ್ತಾ ಇರ್ತೀನಿ ಅನ್ಕೊಳ್ಳಿ, ಒಂದು 5 ನಿಮಿಷದ ವೀಡಿಯೋಸ್ ಮಾಡ್ತಾ ಇದ್ದೀನಿ, ಇಲ್ಲ ಒಂದು 6 ನಿಮಿಷದ ವೀಡಿಯೋಸ್ ಮಾಡ್ತಾ ಇದ್ದೀನಿ. ದರ್ ಇಸ್ ನೋ ಇಂಟರಾಕ್ಷನ್, ಇನ್ಫಾರ್ಮೇಷನ್ ಸ್ಪೆಸಿಫಿಕ್ ಮಾತ್ರ ಮಾಡ್ತಾ ಇದ್ದೀನಿ. ಸೊ ಆ ಥರ ರುಟೀನ್ ಜಾಬಲ್ಲಿ ಏನಾಗುತ್ತೆ, ಸೊ ಇಟ್ ಕ್ಯಾನ್ ರೀಪ್ಲೇಸ್ ಯು ಬೈ ಹ್ಯೂಮನ್. AI ಕ್ಯಾನ್ ರೀಪ್ಲೇಸ್ ಯು. ಎಲ್ಲಿ ರುಟೀನ್ ಆಗುತ್ತಲ್ಲ, ಜಸ್ಟ್ ಬರೀ ನಾನು ಮಾತಾಡಬೇಕು ಅಷ್ಟೇ, ಅಲ್ಲೆಲ್ಲ ಇದಾಗುತ್ತೆ. ಇನ್ಫಾರ್ಮೇಷನ್ ಕೊಡಬೇಕು, ಅಲ್ಲೆಲ್ಲ ರಿಪ್ಲೇಸ್ ಆಗುತ್ತೆ. ಈಗ ನಾನು ನೀವು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು, ಈ ಇಂಟ್ರಾಕ್ಷನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈವನ್ ನಿಯರ್ ಫ್ಯೂಚರಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಅದೇ ಹೇಳಿದ್ದು, ಲ್ಯಾಂಗ್ವೇಜು ಐ ಡೋಂಟ್ ಸೇ ಇಟ್ ವಿಲ್ ನೆವರ್ ಹ್ಯಾಪನ್, ಇಟ್ ಕ್ಯಾನ್ ಹ್ಯಾಪನ್, ಬಟ್ ಕರೆಂಟ್ಲಿ ಇಟ್ ಇಸ್ ನಾಟ್ ದರ್. ಸರ್, ಹಾಗಿದ್ರೆ ನಾನು ಈ ಪ್ರಶ್ನೆ ಕೇಳಲೇಬೇಕು ಸರ್.
ಐ ಥಿಂಕ್ ಗೂಗಲ್ ಸುಂದರ್ ಪಿಚೈ ಅಂದ್ಕೊಳ್ತೀನಿ. ಒಂದು ಇವೆಂಟ್ ಮಾಡ್ತಾರೆ, ಅದರಲ್ಲಿ ಮ್ಯಾನ್ಯುಯಲ್ ಆಗಿ ಒಂದು ಬಾರ್ಬರ್ ಶಾಪ್ಗೆ, ಕಟಿಂಗ್ ಶಾಪ್ಗೆ ಬುಕ್ ಮಾಡೋದಕ್ಕೆ ಮ್ಯಾನ್ಯುಯಲ್ ಆಗಿ ಕಾಲ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಥ್ರೂ AI ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಅದೊಂದು ಕಾನ್ವರ್ಸೇಷನ್ ನಡೀತೆ ಸರ್. ಡು ಯು ಬಿಲೀವ್ ಸರ್, ಎಷ್ಟು ಚೆನ್ನಾಗಿ ಕನ್ವೆ ಮಾಡಿ ಎಷ್ಟು ಚೆನ್ನಾಗಿ ಬಾರ್ಬರ್ ಶಾಪ್ನ ಅಪಾಯಿಂಟ್ಮೆಂಟ್ ತೊಗೊಳ್ತು US ಅಂತಂದರೆ ದಟ್ ಈಸ್ ಫ್ಯಾಬ್ಯುಲಸ್ ಥಿಂಗ್. ಈವನ್ ದೋ ಮನುಷ್ಯ ಹ್ಯೂಮನ್ ಟಚ್ ಕೊಡ್ತಾನೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಸರ್ ಒಂದು ನಿಮಿಷ ವೆಯ್ಟ್ ಮಾಡಿದಾಗ ಅನ್ನೋದು ಕೂಡ ಅಲ್ಲಿ ಮೆನ್ಷನ್ ಆಗಿದ್ದು, ದಟ್ಸ್ ವಾವ್ ಕ್ರಿಯೇಷನ್ ಆಯ್ತು ಸರ್, ವಾವ್ ಕ್ರಿಯೇಷನ್ ಆಯಿತು. ಇದ್ರ ಬಗ್ಗೆ ಹೇಳೋದಾಯ್ತು ಅಂದರೆ ಸರ್, ಒಂದು ನಾ ಹೇಳ್ತೀನಿ, ನಿಮ್ಗೆ ಯಾರ್ಯಾರಿಗೆ ಥ್ರೆಟ್ ಆಗುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಆಯಿತು, ಪ್ಲೀಸ್. ಸೊ ಟೆಲಿಕಾಲಿಂಗ್ ಮಾಡ್ತಾ ಇದ್ದೀರಾ ನೀವು, ದೆನ್ ಇಟ್ ಇಸ್ ಅ ಥ್ರೆಟ್. ಆಯಿತಾ? ಟೆಲಿಕಾಲರ್ಸ್ ರೂಲ್ಡ್ ಔಟ್ ಬಿಕಾಸ್ ಯು ಆರ್ ನೋ ಮೋರ್, ಯು ಆರ್ ಔಟ್ ಆಫ್ ದ ಇದು. ಬಿಕಾಸ್ AI ಕ್ಯಾನ್ ಆಲ್ರೆಡಿ ಕಸ್ಟಮರ್ಸ್ಗೆ ಏನು ಹೇಳಬೇಕು ಅದನ್ನೆಲ್ಲ ಈಗೆಲ್ಲ ಬಾಟ್ಗಳೇ ಬಂದ್ಬಿಟ್ಟಿದ್ದಾವೆ, ನೀವು ಬೇಡ ಅಂದ್ಬಿಡ್ತಾರ. ಕರೆಕ್ಟ್, ಯು ಆರ್ ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಸೆಕೆಂಡ್, ರುಟೀನ್ ಜಾಬ್. ಫಾರ್ ಎಕ್ಸಾಂಪಲ್ ವಾಟ್ ಯು ಕಾಲ್ ಡೇಟಾ ಎಂಟ್ರಿ ಜಾಬ್ಸ್ ಅಂತ ಏನು ಹೇಳ್ತೀವಿ. ಸೊ ಡೇಟಾ ಎಂಟ್ರಿ ಜಾಬ್ಸ್ ಎಲ್ಲೆಲ್ಲಿ ಮಾಡ್ತೀರಾ, ಯುವರ್ ಜಾಬ್ಸ್ ಆರ್ ಗಾನ್. ಸೊ ನಿಮಗೆಲ್ಲ ತುಂಬ ರಿಸ್ಕ್ ಇದೆ, ಬಿಕಾಸ್ ಸಿಂಪಲ್ ಡೇಟಾ ಎಂಟ್ರಿ ಸಿಸ್ಟಮ್ಸ್ ಕ್ಯಾನ್ ಹ್ಯಾಂಡಲ್. ಆ್ಯಂಡ್ AI ಬರೋಕ್ಕೆ ಮುಂಚೆನೇ ಕೆಲವು ಸಾಫ್ಟ್ವೇರ್ಸ್ ಬಂದ್ಬಿಟ್ಟಿದೆ. ಹೌದು. ಓಕೆನಾ. ಥರ್ಡ್ ಪರ್ಸನ್ ಆರ್ ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಸ್ಕ್ರಿಪ್ಟ್ ಬರೀತಾರಲ್ಲ, ಇದು ಜಸ್ಟ್ ಫಾರ್ ಆರ್ಟಿಕಲ್ ಬರೀತಾರಲ್ಲ, ಸ್ಮಾಲ್ ಆರ್ಟಿಕಲ್ಸ್ ಬರೆಯೋದು, ಈ ನ್ಯೂಸ್ ಪೇಪರ್ಗೆ ಸ್ಮಾಲ್ ಆರ್ಟಿಕಲ್ಸ್ ಬರೀತಾರಲ್ಲ, ಯುವರ್ ಜಾಬ್ಸ್ ಆರ್ ಗಾನ್. ಓಕೆ. ಥಿಂಕಿಂಗ್ ಕೆಪಾಸಿಟಿ ಎಲ್ಲೆಲ್ಲಿಲ್ಲ, ವೇರ್ ದರ್ ಇಸ್ ನೋ ಅಪ್ಗ್ರೇಡ್ ಫಾರ್ ದೆಮ್. ಹ್ಯೂಮನ್ ಇಂಟರ್ವೆನ್ಷನ್ ಎಲ್ಲೆಲ್ಲಿ ಬೇಕಾಗಿಲ್ಲ ಅಲ್ಲೆಲ್ಲ ಆಗುತ್ತೆ ಕಂಪ್ಲೀಟ್ ಆಗಿ. ಬೇಸಿಕ್ಲಿ ಇಟ್ ಈಸ್, ಈಗ ನಾನು ಆ್ಯಕ್ಚುಲಿ ಹೇಳ್ತೀನಿ ವೈ ವಾಸ್ AI ಡಿಸ್ಕವರ್ಡ್ ಅಂತ. ಯಾವ್ಯಾವ ಜಾಗದಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ತುಂಬ ಇದೆ, ಎಲ್ಲಿ ಪ್ರೊಡಕ್ಷನ್ ಟೈಮ್ ತುಂಬ ಹಿಡಿತದೆ, ಎಲ್ಲಿ ಈಗ 3 ಅವರಲ್ಲಿ ಆಗೋ ಕೆಲಸ 1 ಅವರಲ್ಲಿ ಮಾಡ್ಬೋದು. ಸೊ ಅಲ್ಲಿಗೆ ಹೆಲ್ಪ್ಫುಲ್ ಆಗಲಿ ಅಂತ AI ಮಾಡಿರೋದು. ಇಟ್ ಈಸ್ ನಾಟ್ ಟು ರೀಪ್ಲೇಸ್ ಹ್ಯೂಮನ್ಸ್. ಓಕೆ. ಸೊ ಇಟ್ ಈಸ್ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಆ್ಯಂಡ್ ಅಗೇನ್ ಸಿ, ಜಸ್ಟ್ ಬಿಕಾಸ್ ನೀವು ಡೇಟಾ ಎಂಟ್ರಿ ಮಾಡ್ತೀರಾ ಅನ್ನೋ ಒಂದೇ ಇದಕ್ಕೆ ನೀವು ಜಾಬ್ ಕಳ್ಕೊಬೇಕು ಅಂತಿಲ್ಲ. ಬದುಕಬೇಕು ಅಂತಿದ್ರೆ ಸಾವಿರಾರು ದಾರಿಗಳಿದೆ ಬದುಕ್ಬೋದು. AI ಟಚ್ ಮಾಡಿದಿರೋ ಜಾಗಗಳಿದೆ, ನೀವು ಅಲ್ಲೂ ಕೂಡ ಹುಡುಕಿ ಬದುಕ್ಬೋದು. ಬಟ್ ಯು ಹ್ಯಾವ್ ಟು ಅಪ್ಗ್ರೇಡ್. ಇಂದ ಅಡ್ವಾಂಟೇಜಸ್ ಏನಾಗುತ್ತೆ, ಡಿಸ್ಅಡ್ವಾಂಟೇಜ್ ಏನಾಗ್ಬೋದು ಯಾವ ಫೀಲ್ಡ್ಗೆ? ಸಿ, ಅಡ್ವಾಂಟೇಜ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಆ್ಯಡ್ ಕಾಪಿ ಬರಬೇಕು ಅಂತ ಅಂದ್ಕೊಳ್ಳಿ. ಐ ವಾಂಟ್ ಟು ರೈಟ್ ಅ ಆ್ಯಡ್ ಕಾಪಿ. ನಾನೀಗೊಂದು 10 ಆ್ಯಡ್ ಕಾಪಿ ಬರೀಬೇಕು. ಇಫ್ ಐ ಸ್ಟಾರ್ಟ್, ನನಗೀಗ ಆಲ್ರೆಡಿ ಒಂದು 1 ಲೈನರ್ ಇದೆ ಆ್ಯಡ್ದು. ಓಕೆನಾ, ಎಷ್ಟು ಕ್ಯಾರೆಕ್ಟರ್ ಬೇಕು, ಎಷ್ಟು ಇದು ಬೇಕು, ನನಗೆ ಸ್ಟೋರಿ ಬೋರ್ಡಿಂಗ್ ಹೆಂಗೆ ಬೇಕು, ಈ ಕಂಪ್ಲೀಟ್ ನನ್ನ ನಾಲೆಜ್ ಇದ್ದರೆ ಇದನ್ನು ನನಗೆ ಪ್ರಾಪರಾಗಿ ಒಂದು ಪ್ರಾಂಪ್ಟ್ ಮಾಡಿ ಕೊಟ್ಟರೆ 5 ಡಿಫ್ರೆಂಟ್ ಕಾಪೀಸ್ ನನಗೆ ಆಲ್ರೆಡಿ ಸಿಗುತ್ತೆ. ಓಕೆ. ಸೊ ಈ ಥರದ್ದು ಈ ಸ್ಕ್ರಿಪ್ಟ್ ಬರೆಯೋರಿಗೆ ಐ ಥಿಂಕ್ ನಾನು ಇದನ್ನು ಕೂತ್ಕೊಂಡು ಬರಿಬೇಕು ಅಂದರೆ, ನಾನು ಇದೇ ಸ್ಕ್ರಿಪ್ಟ್ ಬರಿಬೇಕು ಅಂದರೆ ಕೂತ್ಕೊಂಡು ಇಟ್ ವಿಲ್ ಟೇಕ್ ಮೈ ಎಂಟೈರ್ ಡೇ ಸ್ಪೆಂಡ್ ಮಾಡೋ ಜಾಗದಲ್ಲಿ ಇದೊಂದು 5 ನಿಮಿಷ 10 ನಿಮಿಷದಲ್ಲಿ ಆಗೋ ಕೆಲಸ ಇದು. ಓಕೆ. ಸೊ ಆ ಎಂಟೈರ್ ಡೇ ಏನು ಸ್ಪೆಂಡ್ ಮಾಡ್ತಿದ್ದಾನಲ್ಲ, ಆ ಟೈಮ್ ಏನಿದೆ ನಾನು ನನ್ನ ಹ್ಯೂಮನ್ ಟಚ್, ಫಾರ್ ಎಕ್ಸಾಂಪಲ್ ಈಗ ನನ್ನ ಅಲ್ಲಿ ಏನು ಎಕ್ಸ್ಟ್ರಾ ಏನು ಕ್ರಿಯೇಟಿವ್ ಆಗಿ ಏನು ಮಾಡ್ಬೋದು, ಎಕ್ಸ್ಟ್ರಾ ಇನ್ನೇನು ಥಿಂಕ್ ಮಾಡಿ ಆ್ಯಡ್ ಮಾಡ್ಬೋದು, ಅದು ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ನನಗೆ. ಇದು ಅಡ್ವಾಂಟೇಜು ಒಂದು. ಸೆಕೆಂಡು, ಅದೇ ನಾನು ಹೇಳ್ತೀನಲ್ಲ, ಎನಿವೇರ್ ತುಂಬ ಟೈಮ್ ಲ್ಯಾಗ್ ಆಗುವಂಥ ಕೆಲಸಗಳಿಗೆ ಶಾರ್ಟ್ ಮಾಡುತ್ತೆ, ಸ್ಪೀಡ್ ಮಾಡುತ್ತೆ. ಆಮೇಲೆ ಈ ಆಟೋ ಕ್ಯಾಪ್ಷನ್ಸು, ಸಬ್ ಟೈಟಲ್ಸ್ ಬರೆಯೋದು, ಇವರಿಗೆ ಇದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗ್ತಿದೆ. ಬಿಕಾಸ್ ಎವ್ರಿಥಿಂಗ್ ಇಸ್ AI ಜನರೇಟೆಡ್ ನಾವು, ಆ್ಯಂಡ್ ಇಟ್ ಇಸ್ ಸೂಪರ್ ಈಸಿ. ರೈಟ್ ನಾವು ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿದ್ರೆ ಆಟೋ ಜನರೇಟ್ ಅದೇ ಆಗ್ತಿದೆ ಈಗ, ಕನ್ನಡದಲ್ಲೂ ಕೂಡ. ಈಗ ಕಲೋಕಿಯಲ್ ಲ್ಯಾಂಗ್ವೇಜಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಲ್ಲೊಂದು ಸ್ವಲ್ಪ ಇಶ್ಯೂಸ್ ಆಗ್ಬೋದು ನಿಮಗೆ, ಬಿಕಾಸ್ ಅಲ್ಲಿ ನಿಮಗೆ ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದೋ ಒಂದು ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತೀನಿ ಅಂದರೆ ಅಲ್ಲಿ ನಿಮ್ಗೆ ಎಕ್ಸಾಕ್ಟಾಗಿ ಸಿಗಲ್ಲ, ಬಿಕಾಸ್ ಕನ್ನಡ ಬೈನರಿ ಲ್ಯಾಂಗ್ವೇಜ್ ಏನು ಇನ್ಪುಟ್ ಮಾಡಿರ್ತೀವಿ ಕಂಪ್ಯೂಟರ್ಗೆ, ಸೇಮ್ ಅದೇ ನಿಮಗೆ ಸಿಗಲ್ಲ. ಕಲೋಕಿಯಲ್ ಲ್ಯಾಂಗ್ವೇಜು ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಒಬ್ಬ ಇವನ್ ಬೇಕಾಗುತ್ತೆ. ರೆಸ್ಟ್ ಎವ್ರಿವೇರ್ ಇಟ್ ಈಸ್ ಆಟೋಮೇಟೆಡ್. ಸೊ ಬ್ಯಾಂಕ್ಸಲ್ಲಿ ಆಗಿರ್ಬೋದು, ಈವನ್ ಬ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಇಟ್ ಈಸ್ ಗೋಯಿಂಗ್ ಟು ಬಿ ಆಟೋಮೇಟೆಡ್. ಫಿಸಿಕಲ್ ಬ್ಯಾಂಕ್ಸ್ ಇರುತ್ತಾ ಅನ್ನೋದೇ ಡೌಟು ಫ್ಯೂಚರಲ್ಲಿ. ಪ್ರಾಬಬ್ಲಿ ಒಂದು ಸಿಟಿಗೆ ಒಂದು ಬ್ರಾಂಚ್ ಇದ್ರೆ ಹೆಚ್ಚು. ರೆಸ್ಟ್ ಎವ್ರಿಥಿಂಗ್ ವಿಲ್ ಬಿ ಆಟೋಮೇಟೆಡ್. ಡೆಪಾಸಿಟ್ ಮಾಡೋದಾಗಿರ್ಬೋದು, ವಿಡ್ರಾ ಮಾಡೋದಾಗಿರ್ಬೋದು, ಆಲ್ರೆಡಿ ಆಟೋಮೇಟೆಡ್, ಇನ್ಕ್ಲೂಡಿಂಗ್ ಚೆಕ್ ಡೆಪಾಸಿಟ್. ಈವನ್ ನಾನು ಬ್ಯಾಂಕ್ ಹೋಗಿ ಎಷ್ಟೋ ತಿಂಗಳುಗಳಾಗಿದೆ, ಐ ಥಿಂಕ್ ಡೆಪಾಸಿಟ್ ಮಾಡೋಕೆ ಮಿಷಿನ್ ಇದೆ. ನನಗೆ ಇನ್ನೂ ನೆನಪೇ ಇಲ್ಲ ವೆನ್ ವಾಸ್ ದ ಲಾಸ್ಟ್ ಟೈಮ್ ಐ ವೆಂಟ್ ಟು ಬ್ಯಾಂಕ್. ನಂಗೆ ಎವ್ರಿಥಿಂಗ್ ಇಸ್ ಥ್ರೂ ದಿಸ್ ಒನ್. ಈಗೆಲ್ಲ ಮೊಬೈಲ್ ಬ್ಯಾಂಕಿಂಗ್ ಕೈಗೆ ಬಂದ್ಬಿಟ್ಟಿದೆ. ಏನೋ ಕಂಪ್ಲೇಂಟ್ ರೈಸ್ ಮಾಡಂಗಿದ್ರೆ ಮಾತ್ರ ವಿ ಹ್ಯಾವ್ ಟು ಗೋ ಫಾರ್ ಅ ಬ್ಯಾಂಕ್. ನಾಟ್ ಜಸ್ಟ್ ದಟ್, ಈಗ ಟೆಕ್ನಿಕಲ್ ಜಾಬ್ಸ್ ಆಗಿರಿ, ಕೋಡಿಂಗ್ ಆಗಿರ್ಬೋದು, ಬೇಸಿಕ್ ಕೋಡಿಂಗ್ ಯಾರು ಮಾಡ್ತಿದ್ರಲ್ಲ ಅವರಿಗೂ ಥ್ರೆಟ್ ಇದೆ.
ಈವನ್ ಲೈಕ್ ಮೋಸ್ಟ್ ಆಫ್ ದ ಪೀಪಲ್ ಕ್ಯಾನ್ ಬಿ ರೀಪ್ಲೇಸ್ ನಾವು. ಒಂದು ಪ್ರಾಂಪ್ಟ್ ಕೊಟ್ಟರೆ ವೆಬ್ಸೈಟ್ ಕ್ರಿಯೇಟ್ ಆಗೋಷ್ಟಿದೆ. ನಾನು ಜಸ್ಟ್ ರೀಸೆಂಟ್ಲಿ ಮಾಡ್ತಿದ್ದೆ, ಒಂದು ವೆಬ್ಸೈಟ್ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ. ಒಂದು ನೀಟಾಗಿ ಒಂದು ಪ್ರಾಂಪ್ಟ್ ಕ್ರಿಯೇಟ್ ಮಾಡಿ ಟೈಪ್ ಮಾಡಿ ಹಾಕಿದೆ. ಒಂದು ಎಂಟೈರ್ ವೆಬ್ಸೈಟು ಎಲ್ಲಿ 3 ತಿಂಗಳು 4 ತಿಂಗಳು ಹಿಡಿತಿದ್ದ ಟೈಮು ನನಗೆ 1 ಅವರಲ್ಲಿ ಒಂದು ವೆಬ್ಸೈಟ್ ಆಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ದ ಲೆವೆಲ್ ವೇರ್ ಇಟ್ ಇಸ್ ರೀಚಿಂಗ್. ಸೊ ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜಸ್ ಅಂದರೆ ಒಂದು, ಇಟ್ ಕ್ಯಾನ್ ನೆವರ್ ಗಿವ್ ಯು ಇದು ಎಮೋಷನ್ಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಕರೆಂಟ್ ಸಿಚುವೇಶನ್ ಅಂತ ಎಮೋಷನ್ಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ 5 years ಅಂತೂ ಆಗಲ್ಲ. ಬಿಕಾಸ್ ಲ್ಯಾಂಗ್ವೇಜ್ ಅದು ಲರ್ನ್ ಆಗಿ ಡೀಪ್ ಲರ್ನಿಂಗ್ ಇನ್ನೂ ತುಂಬ ಇಂಪ್ರೂವ್ ಆಗೋಕ್ಕೆ ಟೈಮ್ ಇದೆ. ಇಟ್ ಈಸ್ ನಾಟ್ ಪಾಸಿಬಲ್. ಎರಡನೇದು, ಇಟ್ ಕಾನ್ ಡೂ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಈಗ ನಂಗೆ ಗೊತ್ತಿದೆ ಎಲ್ಲಿ ಪಾಸ್ ಕೊಡಬೇಕು ಅಂತ ಗೊತ್ತಿದೆ. AI ಗೊತ್ತಿಲ್ಲ ಅದು. ಎಲ್ಲಿ ಬೀಟ್ ಹಾಕಿದ್ರೆ ಮ್ಯೂಸಿಕ್ದು ಎಲ್ಲಿ ಚೆನ್ನಾಗಿ ಬರುತ್ತೆ ಅನ್ನೋದು ಗೊತ್ತಿದೆ. ಈಗ ಒಬ್ಬ ಡಿ ಜೆ ಕೆಲಸ ಅನ್ಕೊಳ್ಳಿ, DJ ಗೊತ್ತಿದೆ ಯಾವ ಬೀಟ್ ಎಲ್ಲಿ ಕೊಡಬೇಕು, ಜನ ಹೆಂಗೆ ಕುಣಿತಾರೆ, ಯಾವ ಬೀಟ್ ಕುಣಿತಾರೆ ಅಂತ ಗೊತ್ತಿದೆ. ದಟ್ ಕೆನಾಟ್ ಬಿ ಡನ್ ಬೈ AI. ಈಗ ಸದ್ಯಕ್ಕಾಗಲ್ಲ. ಇಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಎವ್ರಿಬಡಿ ಆನ್ ದ ಫ್ಲೋರ್. ಸೊ ಈ ಥರ ಎಮೋಷನ್ಸ್ ಎಲ್ಲೆಲ್ಲಿ ರಿಕ್ವೈರ್ಡ್ ಇದೆ ಅಲ್ಲೆಲ್ಲ ಇಂಟರ್ಫಿಯರೆನ್ಸ್ ಆಗೋಕ್ಕೆ ಚಾನ್ಸ್ ಇದೆ. ಸ್ಪೆಷಲಿ ಗ್ರಾಫಿಕ್ ಡಿಸೈನ್ಸ್ ನಿಮ್ಗೆ ಆ್ಯಕ್ಚುಲಿ ತುಂಬ ಥ್ರೆಟ್ ಇದೆ. ರೆಡಿ ಮೇಡ್ ಟೆಂಪ್ಲೇಟ್ ಬೇಸ್ಡ್ ಸಾಫ್ಟ್ವೇರ್ಸ್ ಆಲ್ರೆಡಿ ಇದೆ. ಬಿಯಾಂಡ್ ದಟ್ ನೀವು ಥಿಂಕ್ ಮಾಡಿದ್ರೆ ಮಾತ್ರ ದೆನ್ ಇಟ್ ವರ್ಕ್ಸ್. ವಾಟ್ ಎವರ್ ನೀವೇನೇ ಹೇಳ್ಬೋದು, ರೀಸನ್ಸ್ ಹೇಳ್ಬೋದು, ಇನ್ಕ್ಲೂಡಿಂಗ್ ಇಲ್ಲುಸ್ಟ್ರೇಟರ್ ಹೇಳ್ತಿದ್ದೀನಿ. ಇಲ್ಲುಸ್ಟ್ರೇಟರಲ್ಲಿ ಲೇಯರ್ಸ್ ಕ್ರಿಯೇಟ್ ಮಾಡೋವಂಥ ಆಪ್ಷನ್ ಕೂಡ ಇವಾಗಿದೆ. ಮೊದಲೆಲ್ಲ ಲೇಯರ್ಸ್ ಮಾಡೋ ಆಪ್ಷನ್ಸ್ ಇರಲಿಲ್ಲ. ಜಸ್ಟ್ ಒಂದು ಫ್ಲ್ಯಾಟ್ ಇಮೇಜ್ ಬರ್ತಿತ್ತು. ಇನ್ಕ್ಲೂಡಿಂಗ್ ಲೇಯರ್ಸ್ ಮಾಡೋವಂಥ ಆಪ್ಷನ್ ಬಂದಿದೆ. ನೆಕ್ಸ್ಟ್ ಆ್ಯನಿಮೇಷನ್ ಮಾಡೋರು, 2D ಆ್ಯನಿಮೇಷನ್ ಮಾಡೋರು, ಯುವರ್ ಜಾಬ್ ಇಸ್ ಹೈ ರಿಸ್ಕ್. ಆ್ಯನಿಮೇಷನ್ ಕ್ಯಾನ್ ಬಿ ಡನ್ ವಿತ್ ಅ ಪ್ರಾಂಪ್ಟ್. ಈಗ ಕೆಲವು ಎಡಿಟರ್ಸ್ಗಳಾಗಿರ್ಬೋದು, ವಾಯ್ಸ್ ಓವರ್ ಆರ್ಟಿಸ್ಟು, ಆ್ಯಂಕರ್ಸು. ಸರ್, ನಮಗೆ ಯಾವ್ದಾನ ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಯಾವ್ದಾರ ವೆಬ್ಸೈಟ್ಗಳಿದಾವೆ ಫ್ರೀಲಾನ್ಸಿಗೆ ವರ್ಕ್ ಮಾಡೋದಕ್ಕೆ? ಅಂದರೆ ಯು ಸಜೆಸ್ಟ್ ಎನಿಥಿಂಗ್? ಪ್ಯಾಸಿವ್ ಇನ್ಕಮ್ ಜಸ್ಟ್ ವೆಬ್ಸೈಟಿಗೋಸ್ಕರ ಮಾಡ್ಕೊಂಬೇಡಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೆಬ್ಸೈಟ್ ಇದೆ, ಅಲ್ಲಿಗೆ ಪೋಸ್ಟ್ ಮಾಡೋಕ್ಕೋಸ್ಕರ ಅಂತ ಡೋಂಟ್ ಡೂ ಇಟ್ ಫಾರ್ ಪ್ಯಾಸಿವ್ ಇನ್ಕಮ್. ಒಂದು ಲರ್ನಿಂಗ್ ಫ್ಯಾಕ್ಟರ್ ಇಂಪಾರ್ಟೆಂಟ್. ಲರ್ನಿಂಗ್ ಆದಮೇಲೆ ಹೌ ಟು ಮೇಕ್ ಇಟ್ ಆಸ್ ಅ ರೆವೆನ್ಯೂ ಸೆಕೆಂಡ್ ಆಪ್ಷನ್. ಸೊ ಫಸ್ಟ್ ಲರ್ನಿಂಗ್ ಆಯಿತು. ಈಗ ಲರ್ನಿಂಗ್ ಬಗ್ಗೆ ಆಲ್ರೆಡಿ ಮಾತಾಡಿದೆ. ರೆವೆನ್ಯೂ ಜನ್ರೇಷನ್ ಹೇಗೆ? ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಒಂದು ಯೂಟ್ಯೂಬ್. ಸೆಕೆಂಡ್ ಬಿಗ್ಗೆಸ್ಟ್ ಸೋಷಿಯಲ್ ಮೀಡಿಯಾ, ಎನಿ ಸೋಷಿಯಲ್ ಮೀಡಿಯಾ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಲ್ಲ ಯೂಟ್ಯೂಬ್ ಆಗಿರ್ಬೋದು. ದೀಸ್ 3 ಆರ್ ರಿಯಲಿ ಗುಡ್ ಪ್ಲ್ಯಾಟ್ಫಾರ್ಮ್ ನಿಮ್ಮ ರೆವೆನ್ಯೂ ಜನ್ರೇಟ್ ಮಾಡೋದಕ್ಕೆ. ಒಂದು ಗೂಗಲ್ ಆಡ್ಸಿಂದ ಆಗಿರ್ಬೋದು, ಇಲ್ಲ ನೀವು ಮಾರ್ಕೆಟಿಂಗು, ನೀವೆಲ್ಲ ಯಾರನ್ನೋ ಪ್ರಮೋಟ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಅಂತೆಲ್ಲ ಹೇಳ್ತೀವಲ್ಲ, ಬೇರೆ ಬ್ರ್ಯಾಂಡ್ ಬಂದು ನಿಮಗೆ ದುಡ್ಡು ಕೊಡ್ತಾರೆ. ಸೊ ಈ ಥರ ಜಾಗಗಳಲ್ಲಿ ನೀವು ಪ್ಯಾಸಿವ್ ಇನ್ಕಮ್ ಮಾಡ್ಬೋದು. ಎಲ್ಲೆಲ್ಲಿ AI ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್, ಈಗ ನಂದೊಂದು ಕಂಪನಿ ಇದೆ, ನನ್ನ ಚಿಕ್ಕ ಕಂಪ್ನಿ ಅಂದ್ಕೊಳ್ಳಿ, ನನಗೆ ಕಂಟೆಂಟ್ ಮಾಡೋಕ್ಕೆ ಬರಲ್ಲ. ಅಲ್ಲಿ ನೀವು ಅವ್ರಿಗೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆ್ಯಸ್ ಅ ಎಡಿಟರ್, ಸ್ಕ್ರಿಪ್ಟಿಂದ ಮಾಡಿ, ಕಂಟೆಂಟ್ ಮಾಡಿ, ವಾಯ್ಸ್ ಓವರ್ ಕೂಡ ಕೊಟ್ಟು, ಎಂಟೈರ್ ಸಿಂಗಲ್ ಆರ್ಮಿ ಥರ, 1 person ಆರ್ಮಿ ಅಂತ ಹೇಳ್ತೀವಿ. ಸೊ ನೀವು ಹಾಗೆ 1 person ಆರ್ಮಿ ಆಗಿ ಮಾಡೋವಂಥ ಕೆಪಾಸಿಟಿ ಇದೆ, ಆಪ್ಷನ್ಸ್ ಇದೆ. ಓಕೆ. ಸೊ ಆ ಥರದ ಒಂದು ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬೋದು. ಸೆಕೆಂಡ್, ಕೆಲವು ಕಂಟ್ರೀಸಲ್ಲಿ ಇನ್ನೂ ವಾಯ್ಸ್ ಓವರ್ ಮಾಡೋದಕ್ಕೆ ಜನ ಇಲ್ಲ. ಓಕೆನಾ? ಸೊ ಎನಿ ಲ್ಯಾಂಗ್ವೇಜ್ ಕ್ಯಾನ್ ಬಿ ಕ್ಲೋನ್ಡ್. ಇವಾಗ ಕ್ಲೋನ್ ಮಾಡ್ಬೋದು. ಇಲ್ಲ ಆ ಲ್ಯಾಂಗ್ವೇಜ್ಗೆ ನೀವು ಸ್ಕ್ರಿಪ್ಟ್, ನಿಮ್ಮದೇ ಆದ ಇಂಗ್ಲೀಷ್ ಸ್ಕ್ರಿಪ್ಟ್ ಕೊಟ್ಟು ಅದನ್ನು ಡಬ್ಬಿಂಗ್ ಮಾಡ್ಬೋದು. ಸೊ ಈ ಥರ ಆಪ್ಷನ್ಸ್ ಇದೆ, ಡಬ್ಬಿಂಗ್ ಮಾಡೋ ಆಪ್ಷನ್ಸ್ ಇದೆ. ಸೊ ಅದು ಇನ್ನೂ ನಿಮಗೆ ದೊಡ್ಡ ಆಪರ್ಚುನಿಟಿ ಇದೆ. ಸೊ ಅದನ್ನು ಮಾಡ್ಬೋದು. ಸೊ ಮೂರನೇದು ಸ್ಮಾಲ್ ಗ್ರಾಫಿಕ್ ಡಿಸೈನಿಂಗ್, ಲೋಗೋ ಡಿಸೈನಿಂಗು. ಇಲ್ಲೆಲ್ಲ ನೀವು ಒಂದು ಸ್ವಲ್ಪ ಇಂಟರ್ಫಿಯರೆನ್ಸ್ ಮಾಡಿ ನಿಮ್ದು ಹೆಂಗೆ ಕ್ರಿಯೇಟಿವಿಟಿ ಯೂಸ್ ಮಾಡಿ ಮಾಡೋಂಥ ಆಪ್ಷನ್ಸ್ ಇದೆ. ಯಾರು AI ಯೂಸ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ ನೀವು AI ಯೂಸ್ ಮಾಡಿಕೊಂಡು ನಿಮ್ಗೆ ಆ ಸ್ಕಿಲ್ಸ್ ಗೊತ್ತಿದ್ರೆ. ನಾ ಇನ್ನೊಂದು ಹೇಳ್ತೀನಿ, ಅಗೇನ್ ಐ ಆಮ್ ರಿಪೀಟಿಂಗ್ ದಿಸ್ ಸೆಂಟೆನ್ಸ್. AI ಯೂಸ್ ಮಾಡೋಕ್ಕೆ ಬರಲ್ಲ, ಅದನ್ನು ಆಚೆ ಇಟ್ಬಿಡಿ. ಯೂಸ್ ಮಾಡೋಕ್ಕೆ ಬರಲ್ಲ ಅಂದರೆ ಯುವರ್ ಕ್ಯಾಲೆಂಡರ್ ಹಿಂದಿನ ಡೇಟ್, ನೀವು ಹಿಂದಿನ ದಿನ ಆಗ್ತೀರ ಅಷ್ಟೇ. ನೀವು ಮುಂದಿನ ದಿನ ಅಂತೂ ಆಗೋಕ್ಕಾಗಲ್ಲ. ಸೊ ಯು ಆರ್ ನಾಟ್ ಫ್ಯೂಚರ್, ಯು ಆರ್ ಪಾಸ್ಟ್. ಓಕೆ. ಸೊ AI ಬರಲ್ಲ ಅಂದರೆ ಯು ಆರ್ ಪಾಸ್ಟ್, ಸಿಂಪಲ್. ನೀವು AIನ ಕಲೀಲೇಬೇಕಾದಂಥ ಅವಶ್ಯಕತೆ ಇವಾಗಿದೆ. ಕಲ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಇನ್ನೂ ಆಪ್ಷನ್ಸ್ ಇದೆ. ನಾನು ಹೀಗೆ ಬದುಕ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಕಲೀಲೇಬೇಕು. ಇಲ್ಲ, ಈಗ ನಾನೊಬ್ಬ ಕಾಂಟೆಂಟ್ ಕ್ರಿಯೇಟರೇ ಆಗಬೇಕು ಅಂದರೆ AI ಕಲೀಲೇಬೇಕು. ಇಲ್ಲ, ನಾನೊಬ್ಬ ವೀಡಿಯೋ ಎಡಿಟರೇ ಆಗಿ ಬದುಕ್ತೀನಿ ಅಂದರೆ AI ಕಲೀಲೇಬೇಕು. ಇಲ್ಲ, ನಂಗೆ ಬೇರೆ ಆಪ್ಷನ್ಸ್ ಇದೆ ಬದುಕೋದಕ್ಕೆ, ನಾನು ಎಲ್ಲೋ ಬೇರೆ ಇನ್ನೊಂದೇನೋ ಕೆಲಸ ಮಾಡ್ಕೊಂಡು ಬದುಕ್ತೀನಿ ಅಂದರೆ ಅಲ್ಲೂ ಮುಂದೆ ಥ್ರೆಟ್ ಬರ್ಬೋದು. ಕರೆಕ್ಟ್. ಬಟ್ ಅಲ್ಲಿವರೆಗೂ ಯು ಹ್ಯಾವ್ ಅನ್ ಆಪ್ಷನ್. ಇದೇ AI ಫ್ಯೂಚರ್ ಅಂತ ನಾವು ನೋಡೋದಾಯ್ತು ಅಂದರೆ ಯಾವ ಮಟ್ಟಕ್ಕೆ ಹೋಗಿ ಕುತ್ಕೋಬೋದು ಸರ್?
ಸಿ ನಾನು ಎ ಐ ನೀವೇನು ನೋಡ್ತಿದ್ದೀರಾ ಇಟ್ ಇಸ್ ನಾಟ್ ಆ್ಯಕ್ಚುಲಿ ಎ ಐ ಇಟ್ ಈಸ್ ಜಸ್ಟ್ ಸ್ಕ್ರ್ಯಾಚ್ ಅಂತೀವಿ ಗೊತ್ತಾ. ಸರ್ ಇದನ್ನೇ ಕೆಲವರು ತಡ್ಕೊಳಕ್ಕಾಗಲ್ಲ ಅಂತ ಹೇಳೋರಿದ್ದಾರೆ. ಇಟ್ ಇಸ್ ಜಸ್ಟ್ ಅ ಸ್ಕ್ರ್ಯಾಚ್ ನೀವೇನು ನೋಡ್ತಿರೋದು. ಈ ಟರ್ಮಿನೇಟರ್ ಮೂವಿಲೆಲ್ಲ ನೋಡ್ತೀವಲ್ಲ, ಜೆನೆಸಿಸ್ ಆಗುತ್ತೆ, ಸೊ ಎಲ್ಲ ಬಂದು ವೈಪ್ ಔಟ್ ಮಾಡುತ್ತೆ. ಇನ್ನೂ ಆ ಲೆವೆಲ್ಗಂತೂ ಹೋಗಿಲ್ಲ. ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ಳೋರಿಗೆ ಐ ಥಿಂಕ್ ದ ಸೋಷಿಯಲ್ ಮೀಡಿಯಾ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾ ಪ್ರಮೋಷನ್ ಮಾಡಿದ್ರೆ ಒಳ್ಳೊಳ್ಳೆ ದುಡ್ಡು ಸಿಗುತ್ತೆ. ಪ್ರಮೋಷನ್ ಮಾಡಿರೋರು ಇದ್ದಾರೆ ತುಂಬ. ಫೇಸ್ಬುಕ್ ಅಂತೂ ಕೇಳಂಗೇ ಇಲ್ಲ ಇವತ್ತು. ವೈಡರ್ ರೀಚ್ ಸಿಗುತ್ತೆ, ಗ್ಲೋಬಲ್ ರೀಚ್ ಸಿಗುತ್ತೆ. ಇನ್ನೂ ಕೆಲವು ವೆಬ್ಸೈಟ್ಸ್ ಇದೆ, ಬಿಹ್ಯಾನ್ಸ್ ಇದೆ, ಫೈವರ್ ಇದೆ. ಸೊ ಇಲ್ಲೆಲ್ಲ ಕೂಡ ನೀವು ಪ್ರಮೋಟ್ ಮಾಡ್ಬೋದು. ಬಟ್ ಅಗೇನ್ ಲಿಂಕ್ಡ್ಇನ್ನ ತುಂಬ ಆದಷ್ಟು ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕರೆಕ್ಟ್. ಬಿಕಾಸ್ ಲಿಂಕ್ಡ್ಇನ್ ವಿಲ್ ಬಿಕಮ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಟು ಯು. ನಿಮ್ಮ ಪೋರ್ಟ್ಫೋಲಿಯೋಸು ನಿಮ್ಮ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಐ ಆಮ್ ಟೆಲಿಂಗ್ ಯು, ನೀವು ಇವತ್ತೇನು ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಬೇಸಿಕ್ ಎಡಿಟರ್ಗೆ, ಎಂಟ್ರಿ ಲೆವೆಲ್ ಎಡಿಟರ್ಗೆ ಒಂದು 25,000 ಕೊಡ್ತಿದ್ದಾರೆ ಅಂದರೆ ಎ ಐ ಯೂಸ್ ಮಾಡ್ಕೊಂಡು ಇಷ್ಟೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡಿದರೆ ಯು ಕ್ಯಾನ್ ಬಿಕಮ್ ದ ನೆಕ್ಸ್ಟ್ ಕ್ರಿಯೇಟಿವ್ ಡೈರೆಕ್ಟರ್. ನಿಮಗೆ 1.5 2 ಲಕ್ಷ ಸಂಪಾದನೆ ಮಾಡೋಷ್ಟು ತಾಕತ್ತಿದೆ ಎ ಐ ಕಲ್ತ್ಕೊಂಡ್ರೆ ಆಯಿತಾ. ಆ ಲೆವೆಲ್ಗೆ ಹೋಗ್ಬೋದು. 25 to 1 lakh ಇಸ್ ಎಷ್ಟು ದೊಡ್ಡ ಲೀಪ್ ಹೇಳಿ. 10x ಜಾಸ್ತಿ ಇದೆ. ಹಾಂ ಅದು ಸರ್. ಹಾಗೆ ನಾನು ಇದನ್ನು ಕೇಳಲೇಬೇಕು, ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ನೀವು ವರ್ಕ್ ಮಾಡ್ತಿದ್ದೀರಿ, ಎ ಐ ನೀವು ಎಷ್ಟರ ಮಟ್ಟಿಗೆ ಬೆಳೆಸ್ಕೊಳ್ತಿದ್ದೀರಿ ಅನ್ನೋ ತಿಳ್ಕೊಬೋದಾ? ಸಿ ಎ ಐ ನನ್ನ ರೂಟೀನ್ ಲೈಫಲ್ಲಿ ಫಾರ್ ಎಕ್ಸಾಂಪಲ್ ಇದು ನನ್ನ 100% ಆಫ್ ಡೇ ಅಂದರೆ ನನ್ನ 60% ಆಫ್ ಡೇನ ಎ ಐಯಿಂದ ಯೂಸ್ ಮಾಡ್ಕೊಳ್ತೀನಿ. ಓಕೆ. 60% ಎಲ್ಲೆಲ್ಲಿ ಅಂದರೆ ಈಗ ನನ್ನ ಒಂದು ಸ್ಕ್ರಿಪ್ಟ್ ಜನ್ರೇಟ್ ಮಾಡಬೇಕು, ಇಲ್ಲ ನನ್ನ ಟಾಸ್ಕ್ ಸ್ಕೆಡ್ಯೂಲ್ ಮಾಡೋದಾಗಿರ್ಬೋದು, ಇಲ್ಲ ಒಂದು ಇಮೇಲ್ ಬರೆಯೋದಕ್ಕಾಗಿರ್ಬೋದು, ಇಲ್ಲೆಲ್ಲ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇಷ್ಟು ಕಂಪ್ಲೀಟ್ ಇದನ್ನು ನನಗೊಂದು ಇನ್ಫಾರ್ಮೇಷನ್ ಜನ್ರೇಟ್ ಮಾಡಬೇಕು, ಇಲ್ಲ ನನಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾನು 60% ಆಫ್ ದ ಟೈಮ್ ಎ ಐ ಜೊತೆ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಎಡಿಟಿಂಗು ಕೂಡ ಇಫ್ ನನ್ನದೇ ಯಾವ್ದಾದ್ರು ಈಗ ನನಗೇನೋ ಒಂದು ಐಡಿಯಾ ಹೊಳಿತು, ಈಗ 3 ಗಂಟೆ ರಾತ್ರಿಲಿ ಎದ್ದು ಕೆಲವು ಸರಿ ಐಡಿಯಾಸ್ ಬರುತ್ತೆ, ಬರೆದಿಟ್ಕೊಳ್ತೀನಿ. ಮೊದಲೆಲ್ಲ ಬರ್ಕೊಳ್ತಿದ್ದೆ ಡೈರಿನಲ್ಲಿ, ನನ್ನ ಪ್ರತಿ ಸರಿ ಡೈರಿ ಕ್ಯಾರಿ ಮಾಡ್ತಿದ್ದೆ. ಇವಾಗ ಜಸ್ಟ್ ಫೀಡ್ ಮಾಡಿಬಿಟ್ಬಿಟ್ರೆ ಸಾಕು, ಎ ಐ ರೆಕಾರ್ಡ್ ಮಾಡಿ ಇಟ್ಕೊಂಡಿರುತ್ತೆ. ನಾನು ಬೆಳಗ್ಗೆ ಎದ್ದು ರಿಮೈಂಡ್ ಕೂಡ ಮಾಡುತ್ತೆ ಅದು. ಹೌದು. ಸೊ ಅಷ್ಟು ಮಟ್ಟಿಗಂತೂ ಎ ಐನ ಇಟ್ಕೊಂಡಿದ್ದೀನಿ. ಸೊ ನನ್ನ ಒಂದು ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿದ್ದೀನಿ. ನಾನು ಟ್ರೈನ್ ಮಾಡೋ ನೆಸೆಸರಿ ಇಲ್ಲ. ಈಗ ನಾನು ಕೇಳಬೇಕು, ನೀವು ಏನು ಸ್ಲೇವ್ ಆಗಿ ಇಟ್ಕೊಂಡಿರೋದು, ನಿಮ್ಮನ್ನು ಸ್ಲೇವ್ ಆಗಿ ಇಟ್ಕೊಂಡಿಲ್ಲ ಅಂತ? ಇಲ್ಲ, ಸಿ ಇಟ್ ಇಸ್ ಬೋತ್ ದ ವೇ, ಇಟ್ ಇಸ್ ನಾಟ್ ಒನ್ ಸಿಂಗಲ್. ಇದು ನಾವು ಅದರಿಂದ ಕಲಿಯೋದು ತುಂಬ ಇರುತ್ತೆ, ನಮ್ಮಿಂದ ಅದು ಕಲಿತಾ ಇದೆ ಇವಾಗ. ಆ್ಯಂಡ್ ಎನಿಥಿಂಗ್ ನಾ ಎವ್ರಿಥಿಂಗ್ ಈಸ್ ಎ ಐ. ಏನು ಅದಾಗದೇ ಹುಟ್ಕೊಂಡಿದ್ದಲ್ಲ, ಮನುಷ್ಯರು ನಾವೇ ಮಾಡಿ. ನಾ ಇನ್ನೊಂದು ಹೇಳೋದು, ವಿ ಕ್ರಿಯೇಟೆಡ್ ಎ ಐ, ಬಟ್ ಅದನ್ನು ನಾವು ಹೆಂಗೆ ಬಿಡಿಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿದ್ರೆ ಒಳ್ಳೇದು. ಆಮೇಲೆ ನೀವು ಇಲ್ಲ ಏನೇ ನಮ್ಮನ್ನು ತಿನ್ಬಿಡುತ್ತೆ ಅನ್ನೋದು ಐ ಥಿಂಕ್ ದಟ್ ಈಸ್ ರಾಂಗ್ ಅನ್ಕೋತೀನಿ. ಆಮೇಲೆ ನೀವು ಎಷ್ಟೇ ಸೂಪರ್ ಮೆಮೊರಿ ಕಂಪ್ಯೂಟರ್ ಕ್ರಿಯೇಟ್ ಮಾಡಿದ್ರು ಇಟ್ ವಾಸ್ ಕ್ರಿಯೇಟೆಡ್ ಬೈ ಹ್ಯೂಮನ್. ಆಯಿತಾ, ನಂಬರ್ 1 ಇನ್ ದ ವರ್ಲ್ಡ್ ಅಂತ ಮೆಮೊರಿ ಬೇಸ್ ಕ್ರಿಯೇಟ್ ಮಾಡಿದ್ರು, ಇಟ್ ಈಸ್ ಸ್ಟಿಲ್ ನಂಬರ್ 2ನೇ. ಬಿಕಾಸ್ ನಂಬರ್ 1 ಇಸ್ ಸ್ಟಿಲ್ ಹ್ಯೂಮನ್. ಸೊ ಅದನ್ನು ಮರಿಬೇಡಿ, ಹ್ಯೂಮನ್ ಟಚ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಸಿಕ್ಕಿ ನನಗೆ ಐಡಿಯಾಸ್ ಕೊಟ್ಟು ವಾಟ್ ಆರ್ ದ ಪ್ಯಾಸಿವ್ ಇನ್ಕಮ್ ಯು ಕ್ಯಾನ್ ಕ್ರಿಯೇಟ್. ಒಂದು ಎಕ್ಸಾಂಪಲ್, ನಾವು ಡೈನೋಸರ್ ಕಾಲದಿಂದ ಬಂದಿದ್ದೀವಿ ಡೈರೆಕ್ಟಾಗಿ ಎ ಐನ ಯಾವ ಲೆವೆಲಿಗೆ ನೀವು ಅದನ್ನು ಐಡಿಯಾ ಮಾಡಿ ತೋರಿಸಿದ್ರೆ ಇಂಪ್ಲಿಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಎ ಐನ ಬಳಸ್ಕೋಬೇಕು, ನಾವು ಅದನ್ನು ಯಾವ ರೀತಿ ನೋಡಬೇಕು, ಅಥವಾ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೋದು, ಯಾರ್ಯಾರಿಗೆ ಥ್ರೆಟ್ ಇದೆ ಮೊದಲನೇದಾಗಿ ಎ ಐಗೆ, ಅಥವಾ ಎಡಿಟರ್ಸ್ ಆಗಿರ್ಬೋದು, ವಾಯ್ಸ್ ಆರ್ ಆರ್ಟಿಸ್ಟ್, ನೀವು ಯಾರೇ ಆಗಿದ್ರು ಕೂಡ ಎ ಐನ ಫ್ರೆಂಡ್ಲಿ ನೇಚರ್ ಥರ ಮಾಡಿಕೊಂಡು ನೀವು ಅದನ್ನು ಕಲಿತ್ರೆ ಇವರಿಂದ ಬೌಂಡ್ರಿ ಆಲ್ಸ್ ಯುವರ್ ಔಟ್ ಆಫ್ ದ ಬೌಂಡ್ರಿ. ಸೊ ನೋಡ್ತಾರೆ ಇದೇ ರೀತಿ ಮತ್ತಷ್ಟು ಗೆಸ್ಟ್ನ ಕರ್ಕೊಂಬರ್ತೇನೆ. ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್ ಬಾಸ್ವಾಲಾ. ಬಾಯ್. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕಾ, ನಿಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ, ಯಾವ ಬಿಸ್ನೆಸ್ ಮಾಡಬೇಕು, ಏನು ಡಿಮ್ಯಾಂಡ್ ಇದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾರು ನಮಗೆ ಗೈಡ್ ಮಾಡ್ತಾರೆ ಅಂತ ನೀವೇನ ಕೇಳೋದಾಯ್ತು ಅಂದ್ರೆ ನೀವು ಮಿಸ್ ಮಾಡಿದ್ರೆ ಮಾಡಬೇಕಾಗಿರೋದಿಷ್ಟೇ, ಬಾಸ್ವಾಲಾ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳಿದಾವೆ. ನೀವು ಕೂಡ ಅದನ್ನು ಯಾವ ಬೇಕಾದ್ರೂ ಕೋರ್ಸ್ ನೋಡಿಕೊಂಡು ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಅಷ್ಟೇ ಅಲ್ಲ, ಕೇವಲ 999 ರೂಪಾಯಿನ ಪೇ ಮಾಡಿದ್ರೆ ಸಾಕು, 500ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ನೀವು ಕೂಡ ಬಾಸ್ ಆಗಬೇಕು ಅಂದ್ರೆ ನಾನು ಹೇಳುವಂತ ನಮ್ಮ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೇವಲ 999 ರೂಪಾಯಿನ ಪೇ ಮಾಡಿ 500ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವು ನೋಡಬಹುದು. ಬಾಸ್ವಾಲಾ, ಬಿ ದ ಬಾಸ್.